ಎಲ್ಲರ ಮನೆ ಎಲಿವೇಶನ್ಗೆ, ಫ್ರಂಟ್ ಕ್ಲಾಡಿಂಗಿಗೆ, ಇನ್ನರ್ ವಾಲ್ಗಳಿಗೆ 2x4 ಟೈಲ್ಸ್ಗಳನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಯಾಕಂದರೆ ಸ್ಟೋನ್ ಕ್ಲಾಡಿಂಗಲ್ಲಿ ನಿಮಗೆ ಜಸ್ಟ್ 50 ರುಪೀಸಿಂದನೂ ಕೂಡ ನ್ಯಾಚುರಲ್ ಸ್ಟೋನ್ ಸಿಗುತ್ತೆ. ಅಷ್ಟೇ ಅಲ್ಲ, 70 ರುಪೀಸಿಂದನೂ ಕೂಡ ನಿಮಗೆ UV ಮಾರ್ಬಲ್ ಶೀಟ್ ಸಿಗುತ್ತೆ. ಸ್ನೇಹಿತರೆ, ಕ್ಲಾಡಿಂಗಿಗೆ ನಿಮಗೆ ಸದರಳಿ ಬೇಕಾ, ಸಿಮ್ಲಾ ಕಾಪರ್ ಬೇಕಾ, ಮಂಗಳೂರು ಲ್ಯಾಟ್ರೇಟ್ ಬೇಕಾ, ಒರಿಸ್ಸಾ ಸ್ಟೋನ್ ಬೇಕಾ, ರಾಜಸ್ಥಾನದ ಸ್ಟ್ಯಾಂಡ್ ಸ್ಟೋನ್ ಬೇಕಾ, ಇಲ್ವಾ ಬೇರೆ ಬೇರೆ ರೀತಿಯ ನ್ಯಾಚುರಲ್ ಸ್ಟೋನ್ಗಳು ಬೇಕಾ, ತುಂಬಾ ಪ್ರೀಮಿಯಂ ಅಂಡ್ ಟ್ರೆಂಡಿಂಗ್ ಆಗಿರುವಂತಹ ಟೆರಾಕೋಟಾ ಟೈಲ್ಸ್ಗಳು ಬೇಕಾ, ಇಲ್ಲ ನಮ್ಗೆ ತುಂಬಾ ಪ್ರೀಮಿಯಂ ಆಗಿರುವಂತಹ ಮಿಂಟ್ ವಿತ್ ಸ್ಟ್ಯಾಂಡ್ ಇವುಗಳು ಬೇಕಾ, ವಾಟರ್ಫಾಲ್ ಗೆ ಯೂಸ್ ಮಾಡುವಂತಹ ಚಿಪ್ಪೋರ್ ಸ್ಟೋನ್ಗಳು ಕೂಡ ಇದೆ. ಸ್ಯಾಂಡ್ ಸ್ಟೋನ್ ಮ್ಯೂರಲ್ 40 to 50 mm ತುಂಬಾ ಪ್ರೀಮಿಯಂ ಆಗಿದೆ. ಸೊ ಇದರಲ್ಲೇ ಲೀಫ್ ಗಣೇಶ ಕೂಡ ಇದೆ. ಇನ್ನ ವೆರೈಟಿ ಸಿಗುತ್ತೆ. ಇನ್ನು ನಿಮ್ಮನೆ ಇನ್ನರ್ ವಾಲ್ ಗಳಿಗೆ UV ಮಾರ್ಬಲ್ ಶೀಟ್ಗಳು ಇಲ್ಲಿ ಜಸ್ಟ್ 70 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 3D ಪ್ಯಾನಲ್ಗಳು ನೋಡ್ತಾ ಇರ್ಬೋದು. 19x19 ಜಸ್ಟ್ 350 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಎಂಬೋಸ್ಡ್ ಇರುತ್ತೆ. ಕೆಲವೊಂದು ಸ್ವಲ್ಪ ಎಡಿಸಿ ಕೂಡ ಸಿಗುತ್ತೆ. ಅಂಡ್ ಇದರಲ್ಲೇ ಗ್ಲಾಸ್ ಇಂಟಿಗ್ರೇಟೆಡ್ ಕೂಡ ಸಿಗುತ್ತೆ. ಸರ್, ನಮ್ಮ ಹತ್ರ ಸಿಗೋ UV ಮಾರ್ಬಲ್ ಶೀಟ್ 50 ವರ್ಷ ಲೈಫ್. ನಿಮ್ಗೆ ನಿಮ್ಮ ಮನೆಗೆ 10 ಸರಿ ಪೇಂಟ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಪ್ಯಾಲೇಸ್ ಅಂತ ಮನೆಗೆ UV ಮಾರ್ಬಲ್ ಶೀಟ್ ಮತ್ತೆ ನ್ಯಾಚುರಲ್ ಸ್ಟೋನ್ ಸ್ಟೋನ್ ಕ್ಲಾಡಿಂಗ್ ನಿಂತ ಮಾತ್ರ. ಮಾರ್ಕೆಟಲ್ಲಿ ತುಂಬ ಜನ ನಿಮಗೆ 3mm ಅಂತ ಹೇಳ್ಬಿಟ್ಟು 1.5mm ಕಟ್ ತೋರಿಸ್ತಾ ಇರ್ತಾರೆ. ಬಟ್ ಆದರೆ ಇಲ್ಲಿ ನಮ್ಮ ಅಲ್ಲಿ ನಿಮಗೆ ಫುಲ್ ಆ್ಯಕ್ಚುಯಲ್ 3mm ಸಿಗ್ತಾ ಇರುತ್ತೆ. ಇದು ನೋಡಿ, ಏನೂ ಇಲ್ಲ, ಇದರಲ್ಲಿ ಏನೇ ಇಲ್ಲ ಈ ಥರ. ಬಟ್ ಇದನ್ನು ಬೆಂಡ್ ಮಾಡೋಕ್ಕಾಗಲಿ ಮುರಿಯೋಕ್ಕಾಗಲಿ ಚಾನ್ಸೇ ಇಲ್ಲ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ಹೈಲೈಟಲ್ಲೆಲ್ಲ ನೋಡಿದ್ದೀರಾ, ಟೈಲ್ಸ್ ಎಲ್ಲ ಹೊಡೆದಾಕ್ಬಿಟ್ಟು ನ್ಯಾಚುರಲ್ ಸ್ಟೋನನ್ನು ಯೂಸ್ ಮಾಡಿ ಅಂತ ಕರ್ಕೊಂಬಂದಿದ್ದೀನಿ. ವೀಕ್ಷಕರೇ, ಇವತ್ತು ನಾವಿರುವಂಥದ್ದು ನ್ಯಾಚುರಲ್ ಕ್ಲಾಡಿಂಗಲ್ಲಿ. ವೆಲ್ಕಮ್ ಅಣ್ಣ ಸರ್. ನಮಸ್ಕಾರ. ಸರ್ ನಮಸ್ಕಾರ. ಸರ್, ಚೆನ್ನಾಗಿದ್ದೀರಾ? ಸರ್ ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಹೇಳಿ, ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಇದು ವಿಶ್ವೇಶ್ವರಯ್ಯ ಲೇಔಟ್ ಸೆಕೆಂಡ್ ಬ್ಲಾಕ್, ಚಿಕ್ಕನಹಳ್ಳಿ ಸರ್ಕಲ್ ಹತ್ರ ಬರುತ್ತೆ. ಹತ್ರದಲ್ಲಿ ಬರುತ್ತೆ. ಸರ್, ನಿಮ್ಮ ಸ್ಟೋರ್ ಅಂತ ಬಂದಾಗ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ PVC ಮಾರ್ಬಲ್ ಶೀಟ್, UV ಮಾರ್ಬಲ್ ಶೀಟ್, ನ್ಯಾಚುರಲ್ ಸ್ಟೋನು, WPC ಎಕ್ಸ್ಟೀರಿಯರ್, HPL, PVC ಸೀಲಿಂಗ್, ರಾಫ್ಟರ್ಸ್ ಇದೆಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಕ್ಲಾಡಿಂಗ್ ಇಂಟೀರಿಯರ್ ಏನೇನು ಯೂಸ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಎಕ್ಸ್ಟೀರಿಯರ್ ಏನೇನು ಯೂಸ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಸರ್. ಎವ್ರಿಥಿಂಗ್ ಇಸ್ ಅವೈಲೇಬಲ್. ಎವ್ರಿಥಿಂಗ್ ಅಂಡ್ ಪ್ರೊಫೆಷನಲ್ ಲೇಬರ್ಸ್ ಆಲ್ಸೋ ಅವೈಲೇಬಲ್ ಸರ್. ಎಲ್ಲ ಸಿಗುತ್ತೆ. ಹೌದು. ಒಂದು ಕ್ವಶನ್ ಕೇಳ ನಿಮಗೆ. ಹೇಳಿ ಸರ್. ಸರ್, ಯಾಕೆ ನಾವು ನ್ಯಾಚುರಲ್ ಸ್ಟೋನ್ಗೆ ಹೋಗ್ಬೇಕು? ಅದೇ 2x4 ಟೈಲ್ಸ್ ಹಾಕೊಂಡು ಜೀವನ ಕಳಿಬಹುದಲ್ಲ ಸರ್? ಒಂದು ಮಾತು ಹೇಳ ನಿಮಗೆ. ಹೇಳಿ. ದೇವ್ರ ಸೃಷ್ಟಿ ಎಲ್ಲ ಜನಗಳಿಗೆ ಒಂದೊಂದು ಫೇಸಿಗೆ ಒಂದೊಂದು ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಕೊಟ್ಟಿದ್ದೇನೆ. ಅದೇ ತರ ನಿಮ್ ಮನೆಗೆ ಕ್ಲಾಡಿಂಗ್ ವೆರೈಟಿ ಮಾಡ್ಬೇಕು ಸರ್. ಅದಕ್ಕೆ ನಾವು ಬಂದಿದೀವಿ ನಿಮ್ಗೋಸ್ಕರ. ಹೌದಾ ಸರ್? ಕರೆಕ್ಟ್ ಆಗಿ ಹೇಳಿದ್ರು. ನಾವೆಲ್ಲ ನೋಡಕ್ ಒಂದೇ ತರ ಇದ್ಬಿಟ್ರೆ ಹೆಂಗಿರೋದು ಅಲ್ವಾ? ಸೊ ಇವತ್ತು ಏನಾಗ್ತಿದೆ ಅಂತಂದ್ರೆ, ನೀವೇ ನೋಡಿರ್ತೀರಾ, ನಾನು ಎಷ್ಟೊಂದು ಹೋಮ್ ಟೂರ್ಗೆ ಹೋಗ್ತೀನಿ ಸರ್, ಆಲ್ಮೋಸ್ಟ್ ಎಲ್ಲ ಮನೇಲಿ ಒಂದೇ ಕ್ಲಾಡಿಂಗ್, ಒಂದೇ ಕ್ಲಾಡಿಂಗು, ಒಂದೇ ಎಲಿವೇಶನ್, ಎಲ್ಲ ಡಿಫ್ರೆಂಟ್ ತೋರಿಸ್ಬೇಕಂತ ನಾನು ನಿಮ್ಮ ವೀಕ್ಷಕರಿಗೆ. ಎಸ್, ಕರೆಕ್ಟ್ ಆಗಿ ಹೇಳಿದ್ರೆ, ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ನಮ್ಮನೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀರಾ. ಬಟ್ ಹಾಕೋದು ಮಾತ್ರ ಅದೇ 2x4 ಟೈಲ್ಸ್ ಅನ್ನ ಫ್ರಂಟ್ ಅಲ್ಲಿ ಹಾಕಿರ್ತೀರಾ. ಬೇಡ ವೀಕ್ಷಕರೇ, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗು ಟೈಲ್ಸ್ ರೇಟಲ್ಲಿ ಸಿಗ್ತಾ ಇದೆ. 50 ರೂಪಾಯಿಂದ ಶುರು ಆಗ್ತದೆ ಅಂದಮೇಲೆ ಯಾಕೆ ಬಿಟ್ಕೊಂತೀರಾ? ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಅಂಡ್ ಇಂಟರ್ನಲ್, ಹೌದು ವೀಕ್ಷಕರೇ, 50 ವರ್ಷ ಬಾಳಿಕೆ ಇರುವಂತಹ UV ಮಾರ್ಬಲ್ ಶೀಟ್ಗಳು ನಮ್ಮ ಸರ್ ತಗೊಂಡ್ಬಂದಿದ್ದಾರೆ. ಅಂಡ್ ಒಂದು ಎಜುಕೇಟ್ ಮಾಡ್ತಾ ಇದ್ರ ನೀವು ಇವತ್ತು. ಮಾರ್ಕೆಟ್ UV ಮಾರ್ಬಲ್ ಶೀಟ್ ಸಿಗ್ತಾ ಇದೆ. ತುಂಬಾ ಸಿಗ್ತಾ ಇದೆ. ಅದಕ್ಕೂ ನಿಮಗೂ ಏನ್ ಡಿಫರೆನ್ಸ್ ಆಮೇಲೆ ಹೇಳೋಣ ಹಂಗಂದ್ರೆ. ಹೇಳ್ತೀನಿ ಫಸ್ಟ್ ಹೇಳಿ ನೀವು ಏನ್ ಮ್ಯಾಟರ್ ಸರ್. ಅದು ಏನಂದ್ರೆ, ನಮ್ಮ ಹತ್ರ ಇರೋದು 3mm ಶೀಟ್, ಮಾರ್ಕೆಟ್ ಅಲ್ಲಿ ಓಡಾಡ್ತಾ ಇರೋದು 1.5mm ಥಿಕ್ನೆಸ್. ಏನಂಗ್ ಹೇಳ್ತಿದ್ರ? ಮತ್ತೆ ಎಲ್ಲರೂ 3mm ಅಂತಾರೆ ಇದನ್ನ. ಇಲ್ಲ ಸರ್, ಇದು 1.5mm ಸರ್. ಇದು ಬಟ್ ನಾನು ನೋಡಿದಂಗೂ ಇದು 3mm ಅನ್ಕೊಂಡಿದ್ದೆ. ಅದೇ ತರ ಕಾಣುತ್ತೆ ಸರ್, ಬಟ್ ಇದು 3mm ಅಲ್ಲ ಸರ್. ಅಲ್ವಾ? ಎಕ್ಸಾಕ್ಟ್ ಮೆಜರ್ಮೆಂಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ನಾವು ನೋಡಿರ್ತೀವಿ, ಹೊರಗಡೆ ಎಲ್ಲರೂ ನೋಡಿರ್ತಾರೆ.
3mm ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ, ಬಟ್ 3mm ಅಲ್ಲ. ಅಲ್ಲ 100% ಆಕ್ಚುಲ್ 3mm ತೋರಿಸ್ತೀರಾ ನೀವು? 100% ತೋರಿಸ್ತೀನಿ. ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಇದೆ ಸರ್, ಸ್ಟಾಕ್ ಇದೆ. ನಾನು ತೋರಿಸ್ಬಿಡೋಣ ಸ್ಟಾಕ್ ಯಾರ್ಡ್ ಅಲ್ಲಿ. ಹೋಗಕ್ಕಿಂತ ಮುಂಚೆ ಒಂಚೂರು ಟೂರ್ ಕೊಟ್ಬಿಡೋಣ ಸರ್, ಇಲ್ಲ ಏನೇನು ಸಿಗುತ್ತೆ ತೋರಿಸ್ಬಿಡೋಣ, ತೋರಿಸಿ ಸರ್. ಆಮೇಲೆ ಅಲ್ಲಿ ಹೋಗ್ಬಿಡೋಣ. ಸ್ಯಾಂಡ್ ಸ್ಟೋನ್ ಮ್ಯೂರಲ್ ಸಿಗುತ್ತೆ ನಿಮ್ಗೆ, ಅದು ಕೂಡ ಸರ್ ಹತ್ರ ಕೇಳಲೇಬೇಕು. ಸರ್ ಅದು ಎಲ್ಲಿಂದ ತಗೊಂಡ್ಬಂದ್ರಿ ಅದು ದಪ್ಪ ಮ್ಯೂರಲ್ಸ್? ರಾಜಸ್ಥಾನಲ್ಲಿ ರೆಡಿ ಆಗುತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಮೂಲಗಳು ಯಾವ್ಯಾವ್ದು ಇದೆ? ರಾಜಸ್ಥಾನ್ ಇದೆ, ಸ್ಯಾಂಡ್ ಸ್ಟೋನ್ ಇದೆ, ಮಿಂಟ್ ಸ್ಟೋನ್ ಇದೆ, ನ್ಯಾಚುರಲ್ ಸ್ಟೋನ್ಸ್. ಸಾದ್ರಳ್ಳಿ ಹೌದು, ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ನೋಡೋಣ ಹಾಗಾದ್ರೆ, ಬನ್ನಿ ಸರ್. ಸೊ ಬನ್ನಿ ವೀಕ್ಷಕರೇ. ಫಸ್ಟ್ ಯಾವ ಕ್ಲಾಡಿಂಗ್ ನೋಡ್ತಾ ಇದೀವಿ ನಾವು ಸರ್? ಇದು ಬಂದ್ಬಿಟ್ಟು ಸಾದ್ರಳ್ಳಿ ಸ್ಟೋನ್ ಸರ್. ಇದು 4x12 ಬರುತ್ತೆ ಸರ್ ಸೈಜ್. 4x12? ಹಾ ಸರ್. ಮತ್ತೆ ಇದು ಇಷ್ಟು ದೊಡ್ಡ ಪೂರ್ತಿ ಪೀಸ್ ಬರುತ್ತೆ? ಇದೆಲ್ಲ ಸಿಂಗಲ್ ಪೀಸ್ ಸರ್. ಇದು ನಾವು ಕ್ರಿಯೇಟ್ ಮಾಡಿದ್ ಸರ್. ಇದು ಡೈರೆಕ್ಟ್ ವಾಲ್ ಅಲ್ಲಿ ಸಿಮೆಂಟ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದು. ಇದು ನೀವು ಮಾಡಿರೋದಾ? ಹೌದು ಸರ್. ಇದಕ್ಕೆ ಮಾಡೋದಕ್ಕೆ ತುಂಬಾ ಇದು ಬೇಕಲ್ವಾ ಸರ್? ಹೌದು ಸರ್, ಸ್ಕಿಲ್ ಬೇಕಲ್ವಾ? ಸ್ಕಿಲ್ ಲೇಬರ್ಸ್ ಬೇಕು ಸರ್ ಇದಕ್ಕೆ. ಹಾ. ಫ್ಲೋರಿಂಗ್ ಮಾಡೋರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಚಾನ್ಸ್ ಇಲ್ಲ ಅಂತೀರಾ? 100% ಚಾನ್ಸ್ ಇಲ್ಲ ಸರ್. ಓಕೆ ಓಕೆ. ಸೊ ಇದು ನಿಮ್ಮ ಹತ್ರ ಮಾಡೋರು ಇದಾರೆ, ಸ್ಕಿಲ್ ಇರೋರು ಇದಾರೆ? ಎಲ್ಲ ಸ್ಕಿಲ್ ಲೇಬರ್ಸ್ ಇದಾರೆ ಸರ್. ಹೌದಾ? ಪ್ರೊಫೆಷನಲ್ ಲೇಬರ್ಸ್. ಕೆಲಸ ಮಾತ್ರ ಕಲ್ಲಿಗೆ ಬೆಲೆ ಇಲ್ಲ ಸರ್, ಕಲೆಗೆ ಬೆಲೆ. ಕಲೆಗೆ ಬೆಲೆ. ಇದು ಒಳ್ಳೆ ಮಾತು ಹೇಳಿದ್ರಿ. ಹೇಳ್ತಾ ಬನ್ನಿ ಏನೇನು ಸ್ಟೋನ್ಸ್ ಸರ್? ಇದು ಸಿಮ್ಲಾ ಕಾಪರ್ ಸರ್, ಇದು ಡಿ ಗ್ರೀನ್, ಇದೆಲ್ಲ ಡಿಫ್ರೆಂಟ್ ಸೈಜ್ ಬರುತ್ತೆ ಸರ್. ಇದು 4x12 ಬರುತ್ತೆ, 2x12 ಬರುತ್ತೆ. ಇದು ರ್ಯಾಂಡಮ್ ಸೈಜ್ ಅಲ್ಲಿ ಮಾಡ್ಬೇಕಾಗುತ್ತೆ. ಇದು 3 ಪೀಸ್ ನೋಡಿ, 1 2 3. ಸರಿ. ಇದು 2x12 ಸರ್. ಇದು ಓಕೆ. ಇದು 4x12. ಇದು 1 ಲೈನ್ ಆಗ್ಬಿಟ್ಟು ಇದು 3 ಲೈನ್ ಆಗ್ಬೇಕು, ಅವಾಗ ಪ್ಯಾಟರ್ನ್ ಬರುತ್ತೆ ಸರ್. ಪಕ್ಕಾ ಪ್ಯಾಟರ್ನ್ ಕುಳಿಸ್ಬೇಕು. ಸೊ ಇದೆಲ್ಲ ನಮ್ಮ ಆರ್ಕಿಟೆಕ್ಟ್ಸ್ಗರೆಲ್ಲ ತುಂಬಾ ಕೇಳ್ತಾರಲ್ವಾ ಇದನ್ನ? ಓಕೆ. ಸೊ ಆರ್ಕಿಟೆಕ್ಚರ್ ಎಲ್ಲ ಕೊಡ್ತೀರಾ ಸರ್ ನೀವು ರೆಗ್ಯುಲರ್ ಆಗಿ? ಇದಾರೆ ಸರ್, 112 ಆರ್ಕಿಟೆಕ್ಟ್ ಇದಾರೆ ನಮ್ಮ. 112? ಹೌದೌದು. ಹಂಗೆ ಹೇಳ್ತಾ ಬನ್ನಿ ಏನೇನಿದೆ. ಇದು ಶಿರಾ ಸ್ಟೋನ್ ಸರ್. ಇದು ಮಾಗಡಿ ಪಿಂಕ್ ಶಿರಾ ಸ್ಟೋನ್ ಕಾಂಬಿನೇಷನ್ ಮಾಡಿದ್ದು ಸರ್. ಓಕೆ. ಇದೇನಿದು? ಇದು ಸ್ಟಾರ್ ಗ್ಯಾಲಕ್ಸಿ ಅಂತ ಬರುತ್ತೆ ಸರ್. ಬ್ಲಾಕ್ ಸ್ಟೋನ್ ಕೆಳಗಡೆ ಇರೋದು ಇದ್ಯಾವುದು? ಇದು ಒರಿಸ್ಸಾ ಸ್ಟೋನ್ ಸರ್. ಇದು ಒರಿಸ್ಸಾ ಸ್ಟೋನ್ ಇದು? ಹೌದೌದು. ಬಟ್ ಇದೆಲ್ಲ ನೀವು ಮಾಡಿರೋದು? ಇದು ಫಿನಿಶಿಂಗ್ ನೋಡಿ ಸರ್. ಈ ಫಿನಿಶಿಂಗ್ ನಿಮ್ಗೆ ಸಿಗಲ್ಲ ಸರ್. ಸರ್ ಇದು ನೀವು ಎಲಿವೇಶನ್ ಅಲ್ಲೂ ಮಾಡ್ಕೊಡ್ತೀರಾ? ಹೌದು, ಎಲಿವೇಶನ್, ಫ್ರಂಟ್ ಎಲಿವೇಶನ್ ಅಲ್ಲಿ ಮಾಡ್ಬೇಕು ಸರ್ ಇದು. ಓಕೆ. ತುಂಬಾ ಹೈಟ್ ಇರುತ್ತಲ್ಲ, ಪರವಾಗಿಲ್ಲ? ಎಷ್ಟು 100 ಫೀಟ್ ಇದ್ರೂ ಮಾಡ್ತೀವಿ ಸರ್. ಮಾಡ್ತೀರಾ? ನೀಟಾಗಿ ಮಾಡ್ಕೊಡ್ತೀರಾ? ಓಕೆ, ಸೂಪರ್. ಕೆಳಗಡೆ ಇರೋದು? ಇದು ಲ್ಯಾಟ್ರೈಟ್ ಸ್ಟೋನ್ ಸರ್. ಇದು ಮಂಗಳೂರು ಸ್ಟೋನ್. ಮಂಗಳೂರು ಸ್ಟೋನ್ ಎಲ್ಲ ಸಿಗುತ್ತೆ. ಎಷ್ಟು ದಪ್ಪ ಬರುತ್ತೆ ಇದು? ಇದು ಪೇಪರ್ ಜೈಂಟ್ನೂ ಆಗುತ್ತೆ, ನಿಮಗೆ ಗ್ರೂ ಫಿನಿಶ್ ಬೇಕಂದ್ರೆ ಗ್ರೂ ಫಿನಿಶ್ನೂ ಆಗುತ್ತೆ. ಎಷ್ಟು ದಪ್ಪ ಇರುತ್ತೆ ಇದು? ಇದು 25mm ಇರುತ್ತೆ ಸರ್. 25mm ಇರುತ್ತೆ ಇದು? ಇದೆಲ್ಲ 10 to 12mm ಬರುತ್ತೆ. ಇದು 25mm ಬರುತ್ತೆ. ಪೇಪರ್ ಬೇಕಾದ್ರೆ ಜಾಯಿಂಟ್ ಹಾಕೊಡ್ತೀರಾ? ಗ್ರೂ ಬೇಕಾದ್ರೆ ಗ್ರೂನು ಮಾಡ್ಕೊಡ್ತೀನಿ ಸರ್. ಇದಕ್ಕೆಲ್ಲ ಇದು ಬೇಕಲ್ಲ, ಪಾಲಿಶ್ ಬೇಕಲ್ಲ, ಅದು ಪಾಲಿಶ್ ಬೇಕಂದ್ರೆ ಸ್ಟೋನ್ ಸಿಲ್ಲರ್ ಬರುತ್ತೆ, ಅದು ನಾರ್ಮಲ್ ಹಾಕೊಬೋದಲ್ವಾ? ಓಕೆ. ಈ ಕಡೆ ಏನೇನಿದೆ ಸರ್ ಇಲ್ಲಿ? ಇದು ಮಾಪಲ್ ಲೀಫ್ ಅಂತ ಸರ್. ಇದು ಇದು ಸ್ಯಾಂಡ್ ಸ್ಟೋನ್ ಅಲ್ಲಿ ಬರುತ್ತೆ. ನ್ಯಾಚುರಲ್. ಇದು ಮಿಂಟ್ ಲೀಫ್, ಇದು ಸ್ಯಾಂಡ್ ಸ್ಟೋನ್ ಅಲ್ಲಿ ಬರುತ್ತೆ. ಓಕೆ. ಎಲ್ಲ ಸ್ಟೋನ್ ಗೆ ಬೇರೆ ಬೇರೆ ಹೆಸರು ಬೇರೆ, ಬಟ್ ಎಲ್ಲ ಸ್ಯಾಂಡ್ ಸ್ಟೋನ್ ಅಲ್ವಾ ಸರ್? ಒಂದೇ ಜಾತಿ ಕಲ್ಲು ಸರ್ ಇದು. ಇವೆಲ್ಲ ಎಲ್ಲಿಂದ ಬರುತ್ತೆ ಸರ್? ಎಲ್ಲ ರಾಜಸ್ಥಾನ್ ಸರ್. ಇದು ಎಲ್ಲ ರಾಜಸ್ಥಾನದ. ಇದು ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ನಿಮ್ಮ ಹತ್ರ ನ್ಯಾಚುರಲ್ ಸ್ಟೋನ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ 50 ರೂಪೀಸ್ ಸ್ಟಾರ್ಟ್ ಆಗುತ್ತೆ. 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? 50 ರೂಪಾಯಿಂದ ಸ್ಟಾರ್ಟ್ ಆಗಿ 400 ರೂಪಾಯಿವರೆಗೂ ಇದೆ ಸರ್. 400 ರೂಪಾಯಿವರೆಗೂ ಇದೆ ಅಲ್ವಾ? ಸೊ ಬೇರೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲೇ ನೋಡ್ತಾ ಇದೀವಿ ಸರ್ ನಾವು. ಇಲ್ಲಿ ನೋಡಿ, ಈ ಒರಿಸ್ಸಾ ಸ್ಟೋನ್ ನೋಡಿ, ಇದರಲ್ಲಿ ಗಣೇಶ ಕ್ರಿಯೇಟ್ ಮಾಡಿದೀವಿ. ಈ ಒರಿಸ್ಸಾ ಸ್ಟೋನ್ ಅಲ್ಲಿ ಗಣೇಶ ಮಾಡಿರೋದು? ಸ್ಟೋನ್ ಅಲ್ಲೇ ಗಣೇಶ ಮಾಡಿದೀವಿ ಸರ್. ಸೂಪರ್ ಆಗಿ ಮಾಡಿದ್ರ ಬಿಡಿ ಸರ್. ಇದು ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಇದು ಸ್ಯಾಂಡ್ ಸ್ಟೋನ್ ಸರ್. ಇದನ್ನು ಸ್ಯಾಂಡ್ ಸ್ಟೋನ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರೋದು. ಇದು ಕ್ಲೇ ಟೈಲ್ ಸರ್. ಇದು 3 inches by 9 inches ಬರುತ್ತೆ. ಕ್ಲೇ ಟೈಲ್ಸ್ ಅನ್ನ ನೀವು ಗೋಡೆ ತರ ಮಾಡಿರೋದು ಅಲ್ವಾ? ಓಕೆ. ಕೆಳಗಡೆ ಇರೋದು ಆಮೇಲೆ ಇದು ಸಾದ್ರಳ್ಳಿ ಸರ್. ಇದ್ರ ಪ್ಯಾಟರ್ನ್ ಬೇರೆ, ಫಸ್ಟ್ ನೋಡಿರಲ್ಲ ಆ ಪ್ಯಾಟರ್ನ್ ಬೇರೆ. ಇದು ರ್ಯಾಂಡಮ್ ಪ್ಯಾಟರ್ನ್ ಸರ್. ಇದು ರ್ಯಾಂಡಮ್ ಈಗ ಅಡ್ಡ ಬಡ್ಡ ಹಾಕೊಂಡು ಹೋಗೋದು. ಸೂಪರ್ ಆಗಿದೆ. ಒಂಥರ ನ್ಯಾಚುರಲ್ ಆಗಿ ಕಾಣುತ್ತೆ, ಕಲ್ಲಲ್ಲಿ ಕಟ್ಟಿದ್ದಾರೆ ಮನೆ ಅಂತ ಕಾಣುತ್ತೆ. ಕರೆಕ್ಟ್. ಸೊ ಇದು ಸರ್ ಕೆಳಗಡೆ ಇರೋದು? ಇದು ಆಗ್ರಾ ರೆಡ್ ಅಂತ ಸರ್. ಇದು ಓಕೆ. ಸೊ ಈ ಕಡೆ ಬಂದ್ಬಿಡೋಣ. ಮೇಲ್ಗಡೆ ಇರೋದು? ಇದೆಲ್ಲ ಸ್ಯಾಂಡ್ ಸ್ಟೋನ್ ಸರ್. ಇದು ಬಂದ್ಬಿಟ್ಟು ರ್ಯಾಂಡಮ್ ಬಳಪದ ಕಲ್ಲು ಬರುತ್ತಲ್ಲ ಸರ್, ಆ ಕಲ್ಲಲ್ಲಿ ಇದು ಮಾಡಿರೋದು ಸರ್. ಇದೆಲ್ಲ ಮಾಡಿಸ್ತಾರ ಸರ್? ಇದು ಇದು ಕಸದಲ್ಲಿ ರಸ ಸರ್. ಇದು ಕಸದಲ್ಲಿ ರಸನ ಇದು? ಓಹೋ, ತುಂಬಾ ಚೆನ್ನಾಗಿದೆ. ಗಣೇಶ ತೋರಿಸಿ ಸರ್. ಇದು ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ. ಗಣೇಶ ಇದು ಸ್ಟ್ಯಾಂಡ್ ಸ್ಟೋನ್ ನೋಡಿ, 40 to 50 mm ಥಿಕ್ನೆಸ್ ಬರುತ್ತೆ. ಇದು ಬಂದ್ಬಿಟ್ಟು ರಾಜಸ್ಥಾನಲ್ಲೇ ರೆಡಿ ಆಗತ್ತೆ ಸರ್. ಇಲ್ಲಿ ಎಲ್ಲಿಯೂ ಆಗಲ್ಲ. ತುಂಬಾ ಹೆವಿ ಅಲ್ವಾ ಸರ್ ಇದು? ಹೌದು ಸರ್, ತುಂಬಾ ವೇಟ್ ಇರುತ್ತೆ ಸರ್. ಇದು ಇದನ್ನ ಹೆಂಗ್ ಕುಳಿಸ್ತೀರಾ ನೀವು? ಡೈರೆಕ್ಟ್ ವಾಲ್ಗೆ ಗ್ರೂ ಮಾಡ್ತೀವಿ ಸರ್ ನಾವು. ವಾಲಲ್ಲಿ ಗ್ರೂ ಮಾಡಿ ಹಿಂದ್ಗಡೆ ಸಿಮೆಂಟ್ ಹಾಕಿ, ಅದನ್ನು ಸ್ಪೆಷಲ್ ಸಿಮೆಂಟ್ ಹಾಕ್ತಿವಿ ಸರ್. ಯಾವ್ದು ಲೋಕಲ್ ಹಾಕಲ್ಲ, ರಾಫ್ ಸಿಮೆಂಟ್ ಬರುತ್ತೆ ಅದ್ರದ್ದು. ಓಕೆ. ಸೊ ವಾಲನ್ನೇ ಒಡೆದು ಕುಳಿಸ್ಬೇಕು? ಹೌದೌದು. ಅವಾಗ ಲೈಫ್ ಇರುತ್ತೆ ಸರ್ ನಿಮ್ಗೆ. ಇಲ್ಲ ಕಿತ್ಕೊಂಡು ಬೀಳೋ ಚಾನ್ಸ್ ಇರುತ್ತೆ. ಬೇಡ ಬಿಡಿ, ಕರೆಕ್ಟ್ ಆಗಿ ಮಾಡ್ಬೇಕು ಇದನ್ನ. ಓಕೆ, ಪ್ರಾಪರ್ ಆಗಿ. ಇವೆಲ್ಲ ರ್ಯಾಪ್ಟರ್ಸ್ ಅಲ್ವಾ ಸರ್ ಇದು? ಸೊ ನಿಮ್ಮ ಹತ್ರ ರ್ಯಾಪ್ಟರ್ಸ್ ಸಿಗುತ್ತೆ ಹಾಗಾದ್ರೆ? ಸೊ ನೋಡಿ ವೀಕ್ಷಕರೇ, ಇಲ್ಲೂ ಇದೆ ನಿಮಗೆ ಲೆದರ್ ರ್ಯಾಪ್ಟರ್ಸ್ ಅಂತ ಹೇಳ್ತಾರೆ. ಇದನ್ನ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಫಿನಿಶಿಂಗ್ ಸೂಪರ್ ಆಗಿದೆ. ಇವೆಲ್ಲ ಏನ್ ಸೈಜ್ ಇರುತ್ತೆ ಸರ್ ನಮ್ಗೆ ಹೇಳ್ಬೋದಾ? ಇದು 1 feet ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. 5 ಇಂಚಿ, 6 ಇಂಚಿ, 7 ಇಂಚಿ, 9.5 ಇದ್ರ ಲೆಂತ್ ಬರುತ್ತೆ. 9.5 feet ತನಕ ಹೋಗುತ್ತೆ. ವೆರಿ ನೈಸ್. ಬನ್ನಿ ಸರ್, ನೆಕ್ಸ್ಟ್ ಹೋಗ್ಬಿಡೋಣ ಹಂಗೇನೆ.
ಸೊ ಈ ಕಡೆ ಇರೋದೆಲ್ಲ ಸೇಮ್ ಸ್ಯಾಂಡ್ ಸ್ಟೋನ್ ಅಲ್ವಾ ಸರ್ ಇದು? ಅದೇ ಸರ್. ನೋಡಿ ವೀಕ್ಷಕರೇ, ಇವೆಲ್ಲ ಸ್ಯಾಂಡ್ ಸ್ಟೋನು ಸೂಪರ್. ಆಮೇಲೆ ಈ ಕಡೆ ಇಲ್ಲಿ ತೋರಿಸಿ ಸರ್, ಇವೆಲ್ಲ ಏನಿದು? ಓಹೋ, ಇದೆಲ್ಲ ರ್ಯಾಂಡಮ್ ಸ್ಟೋನ್ ಸರ್. ಇದು ರ್ಯಾಂಡಮ್ ಸ್ಟೋನ್ಸ್ ಇದು. ಹೌದೌದು, ಇದೆಲ್ಲ ಆರ್ಕಿಟೆಕ್ಟ್ ತುಂಬಾ ಇಷ್ಟಪಡ್ತಾರೆ ಸರ್. ವಿಲ್ಲಾಸ್ಗಳಿಗೆ ತುಂಬಾ ಯೂಸ್ ಮಾಡ್ತಾರೆ ತುಂಬಾ ಯೂಸ್ ಮಾಡ್ತಾರೆ ಇದು. ಸೂಪರ್. ಬನ್ನಿ ಸರ್, ಈ ಕಡೆ ಹೋಗ್ಬಿಡೋಣ ಹಾಗೇನೆ. ಸರ್ ಈ ಸೆಕ್ಷನ್ ಅಲ್ಲಿ ಏನೇನು ನೋಡ್ತಾ ಇದ್ದೀವಿ ನೋಡಿ ಸರ್, ಇದನ್ನು ಸ್ಯಾಂಡ್ ಸ್ಟೋನ್, ಇದರಲ್ಲಿ ಲೀಫ್ ಇದೆ ನೋಡಿ. ಈ ತರ ಲೀಫ್ ಕ್ರಿಯೇಟ್ ಮಾಡಿ ಮಾಡಬೇಕಾಗುತ್ತೆ ಸರ್. ಮಾಡೋದಾ ಇದು ಸರ್? ಇದನ್ನು ಸ್ಟೋನ್ ಸರ್. ಇದು ಸೋನೆ ಅಲ್ವಾ ಇದು? ಬನ್ನಿ ಹೆಂಗೆ ತೋರಿಸ್ಕೊಂಡು ಹೋಗ್ಬಿಡೋಣ. ನೋಡಿ ವೀಕ್ಷಕ, ಇದು ಸ್ಯಾಂಡ್ ಸ್ಟೋನ್, ಇದು ಬೇರೆ ಪ್ಯಾಟರ್ನ್. ಇದರಲ್ಲಿ ವೈಟ್ ಬಂದಿದೆ, ಇದರಲ್ಲಿ ಸ್ಯಾಂಡ್ ಸ್ಟೋನ್ ಮಿಕ್ಸ್ ಇದೆ, ಮಿಕ್ಸ್ ಮಾಡಿ ಬ್ಲಾಕ್ ಅಂಡ್ ವೈಟ್ ಬಂದಿದೆ. ಹಾ. ಇದು ಎಂಬೋಸ್ ಆಗಿ ಬರುತ್ತಲ್ಲ ಸರ್, ಅವಾಗ ಒಂದು ಡಿಫ್ರೆಂಟ್ ಲುಕ್ ಕಾಣುತ್ತೆ, ಫೀಲ್ ಚೆನ್ನಾಗಿರುತ್ತೆ ಸರ್. ಸಗದಾಗಿ ಕಾಣುತ್ತೆ ಸರ್. ಟ್ಯಾಬ್ಲೆಟ್ ಫಿನಿಶ್ ಇದು. ಓಕೆ, ಇದು ನೋಡ್ತಾ ಇರ್ಬೋದು ವೀಕ್ಷಕರೇ. ಅಂಡ್ ಇದು ನೋಡಿ, ಇದರಲ್ಲಿ ಮೆಟಲ್ ಬಂದಿದೆ, ಇದ್ರೊಳಗಡೆ ಮೆಟಲ್ ಇಂಟಿಗ್ರೇಟೆಡ್. ಮೆಟಲ್ ಬಂದಿದೆ. ವಾ, ಚೆನ್ನಾಗಿದೆ ಸರ್ ಇದು. ಇದು ವಾಟರ್ ಫಾಲಿಗೆ ಯೂಸ್ ಮಾಡ್ಕೋಬಹುದು ಸರ್. ಇದು ವಾಟರ್ ಫಾಲಿಗಾ? ಇದು ಚಿಪ್ಪಡ್ ಅಲ್ಲ ಸರ್ ಇದು? ಹೌದು. ನೋಡಿ ವೀಕ್ಷಕರೇ, ಇವೆಲ್ಲ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದೆಲ್ಲ ಟೆರಾಕೋಟಾ ಬರುತ್ತಲ್ಲ ಸರ್, ಅದೇ ಇದು. ಟೆರಾಕೋಟದ ಇದು? ಇದು ಹಾಕೊಡ್ತೀರಾ? ಎಲ್ಲ ಇಂಪೋರ್ಟೆಡ್ ಸರ್. ಇದು ಇಂಪೋರ್ಟೆಡಾ? ಹೌದು. ಓಕೆ, ಸೊ ವೀಕ್ಷಕರೇ ನೋಡಿ, ಇಲ್ಲೂ ಕೂಡ ಇದು ಚೆನ್ನಾಗಿದೆ ಸರ್. ಇದು ಬ್ಲ್ಯಾಕ್ ಫಿನಿಶು, ಇದು ನಮ್ಮ ಬ್ರಿಕ್ ಫಿನಿಶ್ ಇದು. ಹೌದು, ಸೂಪರ್. ಸರ್ ಇಲ್ಲಿ ಕೆಳಗಡೆ ಇರೋದು ಯಾವ್ದು ಇದು? ಸರ್ ಇದು ಲೆಡ್ ಸ್ಟೋನ್. ಇದನ್ನು ವಾಟರ್ ಫಾಲ್ ಯೂಸ್ ಮಾಡ್ತಾರೆ ಸರ್. ಇದು ವಾಟರ್ ಫಾಲ್ ಇದು ಲೆಡ್ ಸ್ಟೋನ್. ಲೆಡ್ ಸ್ಟೋನ್ ಅಂತ ಮಲ್ಟಿ ಅಂತ ಹೆಸರು ಇದಕ್ಕೆ. ಇದು ಮೇಲ್ಗಡೆ ಇವೆಲ್ಲ ಇದು ಕಾಪರ್ ಸರ್. ಇದು ಕಾಪರ್. ಇದು ಸೈಜ್ ಹೆಂಗ್ ಬರುತ್ತೆ ಅಂದ್ರೆ 6 ಇಂಚಸ್ ಬೈ 24 ಇಂಚಸ್. ಇದೊಂದು ಪೀಸ್ ಸರ್, ಫುಲ್ ಒಂದು ಪೀಸ್ ಇದು. ಸಿಂಗಲ್ ಪೀಸ್ ಅಲ್ಲ ಇದು. ಇದು ಫುಲ್ ಒಂದು ಪೀಸ್. ಓಕೆ ಓಕೆ. ಇದನ್ನು 1 by 1 ನೋಡಿ. ಇದು ಸೈಜ್ ಗೊತ್ತಾಗಲ್ಲ. ಇದು 10 to 12 mm ಥಿಕ್ನೆಸ್ ಬರುತ್ತೆ. ಸಿಮೆಂಟ್ ಆಗಿ ಡೈರೆಕ್ಟ್ ಆಗಿ ವಾಲ್ಗೆ ಇನ್ಸ್ಟಾಲೇಷನ್ ಮಾಡ್ಬಿಡೋದು ಅಷ್ಟೇ. ತುಂಬಾ ಚೆನ್ನಾಗಿದೆ. ಬೇಕಂದ್ರೆ ಪಾಲಿಶ್, ನಿಮ್ಗೆ ಡಾರ್ಕ್ನೆಸ್ ಬೇಕಂದ್ರೆ ಪಾಲಿಶ್ ಮಾಡ್ಕೋಬಹುದು. ಇದೊಂದು ಮ್ಯೂರಲ್ ಅಲ್ಲ ಸರ್? ಇದನ್ನು ಮ್ಯೂರಲ್ ಸರ್. ಇದನ್ನು ಅದೇ ಸೇಮ್ ಅಲ್ಲಿ ನೋಡಿರಲ್ಲ, ಗೋಮಾತ. ಇದು ನೀವು ಯಾವ್ದು ರಾಧಾಕೃಷ್ಣ ಹೇಳಿದ್ರೆ ರಾಧಾಕೃಷ್ಣ ಮಾಡ್ಕೊಡ್ತೀವಿ. ಮ್ಯೂರಲ್ ಏನು ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 2000 rupees per square feet ಇಂದ ಸ್ಟಾರ್ಟ್ ಆಗುತ್ತೆ. 2000 ಸರ್? ಅದು ಪ್ರೀಮಿಯಂ ಅಲ್ವಾ ಇದು? ಪ್ರೀಮಿಯಂ. 2000 rupees ವೀಕ್ಷಕರೇ, ನಿಮಗೆ ಮ್ಯೂರಲ್ ಬೇಕಾದ್ರೆ ಮ್ಯೂರಲ್ ಸಿಗುತ್ತೆ. ಓಕೆ, ಇವೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಅಲ್ವಾ ಸರ್ ಇದು? ಈ ಕಡೆ ಎಲ್ಲ ಇದೆ ಅಲ್ಲ? ಇದೆಲ್ಲ ವಾಟರ್ ಫಾಲ್ ನೋಡಿ. ಇದು ಚಿಪ್ಪಡು, ಚಿಪ್ಪೌಟ್. ಇದು ಚಿಪ್ಪೌಟ್. ಇದು ಬ್ಲಾಕ್ ವಾಟರ್ ಫಾಲ್. ಓಹೋ, ಇವೆಲ್ಲ ಚಿಪ್ಪೌಟ್ ಆಗಿರೋದಲ್ಲ? ವಾಟರ್ ಫಾಲ್. ಹೌದೌದು, ಎಲ್ಲ ಚಿಪ್ಪೌಟ್. ವಾಟರ್ ಫಾಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇದು ಫಿಶ್ ಕಟ್ ಬಂದಿದೆ ನೋಡಿ. ಇದು ಸ್ಯಾಂಡ್ ಸ್ಟೋನ್. ಇದು ಫಿಶ್ ಕಟ್ ಅಂತಾರ? ಹೌದೌದು. ಇದನ್ನು ಫಿಶ್ ಕಟ್. ಇದು 2 by 12, ಇದು 4 by 12. ದೊಡ್ಡದಲ್ವಾ ಇದು? ತುಂಬ ಚೆನ್ನಾಗಿದೆ ಇದು. ನೈಸ್ ಸರ್. UV ಮಾರ್ಬಲ್ ಶೀಟ್ ಅಂತ ಬಂದಾಗ ಸೈಜ್ ಏನು ಸಿಗುತ್ತೆ, ಥಿಕ್ನೆಸ್ ಏನು ಕೊಡ್ತಾ ಇದ್ದೀರಾ ಸರ್? ಇದು 4 by 8 ಸೈಜ್ ಬರುತ್ತೆ. 3 mm ಥಿಕ್ನೆಸ್ ಇರುತ್ತೆ ಸರ್. 100% 3 mm ಇರುತ್ತೆ. ಏನು ರೇಟ್ ಕೊಡ್ತಾ ಇದ್ದೀರಾ ನೀವು? ಇದು 70 rupees ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲೇಷನ್ ನೀವೇ ಮಾಡ್ಕೊಡ್ತೀರಾ? ಇನ್ಸ್ಟಾಲೇಷನ್ ನಾವೇ ಮಾಡ್ಕೊಡ್ತೀವಿ ಸರ್, ಅದು ಎಕ್ಸ್ಟ್ರಾ ಇರುತ್ತೆ. ಓಕೆ. ಕೆಲವೊಬ್ರು UV ಮಾರ್ಬಲ್ ಶೀಟ್ ಹಾಕಿದಾಗ ಸರ್ ನಮ್ಗೆ ಕೆಲವು ದಿನಗಳ ಕಿತ್ಕೊಂಬಂತು ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ. ನಿಮ್ದು ಆ ಥರ ಏನಾದರೂ? ಯಾವುದೇ ಕಾರಣಕ್ಕೂ ನಿಮ್ಮ ಬಿಲ್ಡಿಂಗ್ ಇರೋವರೆಗೂ ಏನೂ ಆಗಲ್ಲ. ಅದಕ್ಕೆ ನಾವು ಗ್ಯಾರಂಟಿ ಸರ್. ನೀವೇ ಗ್ಯಾರಂಟಿ? 100% ಸರ್. 110% ಸರ್. ಅಂತ ಹೆವಿ ಗಮ್ ಯೂಸ್ ಮಾಡ್ತೀರಾ? ಸಿಲಿಕಾನ್ ಮಾತ್ರ ಪವರ್ಫುಲ್ ಇರುತ್ತೆ ಸರ್. ಇಲ್ಲಿವರೆಗೆ ಎಷ್ಟು ಮನೆಗಳಿಗೆ UV ಮಾರ್ಬಲ್ ಶೀಟ್ ಹಾಕಿರ್ಬೋದು ನೀವು? ನಾವು 1,500 ಮಾಡಿದೀವಿ ಸರ್. 1,500 ಮನೆಗೆ ಬಿಲ್ಡಿಂಗ್ ಮಾಡಿದೀವಿ. ಇದು ಯಾರೋ ಕಂಪ್ಲೇಂಟ್ ಇಲ್ವಾ ಇನ್ನೂವರೆಗೂ? ಇದುವರೆಗೂ ನಾನು 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ನಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಹೊಸದಾಗಿ 2 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಏನಾದ್ರು ಕೊಟ್ಟಿದ್ದಾರೆ ಸರ್? ಗೂಗಲ್ ರಿವ್ಯೂ ಸಿಕ್ಕಾಪಟ್ಟೆ ಇದೆ ಸರ್. MM ಸ್ಟೋನ್ ಕ್ಲಾಡಿಂಗ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಒಂದೆರಡು ತೋರಿಸ್ಬಿಡೋಣ ನಾವು ಮಾಡಿರೋದು. ಆಯ್ತು ಸರ್. ಓಹೋ, ಎಲ್ಲ ಇದು ಪಾಂಡು ದಾಸಪ್ಪ ಹಾಸ್ಪಿಟಲ್, ಮೆಮೋರಿಯಲ್ ಹಾಸ್ಪಿಟಲ್ ಇದು. ಓಕೆ, ಅವರೇ ರಿವ್ಯೂ ಹಾಕಿದ್ದಾರೆ ಸರ್. ನಾನೇನು ಹೇಳಲ್ಲ, ನೀವೇ ನೋಡಿಬಿಡಿ ಸರ್. ಒಂದು 2 ವಾರದಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ ಸರ್? UPVC ಮಾರ್ಬಲ್ ಶೀಟ್ ಹಾಕಿರೋದು 40,000 square feet ಸರ್. ತುಂಬಾ ಹೆವಿ ವರ್ಕ್ ಆಗಿದೆ ಸರ್ ಇದರಲ್ಲಿ. ಇಲ್ಲೇ ಇದೆ ನೋಡಿ ಸರ್, ಅವರೇ ಹಾಕಿದ್ದಾರೆ ಸರ್. ಇನ್ನೊಂದೆರಡು ತೋರಿಸಿ. ಸೊ ವೀಕ್ಷಕರೇ, ನೀವು ನೋಡ್ತಾ ಹೋಗ್ಬೋದು, ಎಲ್ಲ ಕಡೆನೂ ಕೂಡ ನಿಮಗೆ ಇವರಿಗೆ 5 star ರಿವ್ಯೂಸ್ ಬರ್ತಾ ಇದೆ. ಸೊ ಗೂಗಲಲ್ಲೂ ಒಳ್ಳೆ ರಿವ್ಯೂ ತೊಗೊಂಡಿದ್ದೀರಾ ಅಲ್ವಾ ಸರ್? ಇದು ಹೇಳಿದ್ನಲ್ಲ ಸರ್, ಇದು ಫೋಟೋ ನೋಡಿ ಸರ್. ಇದೆ ಲೇಟೆಟ್ ಹೆಂಗ್ ಮಾಡಿದ್ದೀವಿ ನೋಡಿ. ಇದು ಲ್ಯಾಟ್ರೇಟ್ ಮಾಡಿರೋದಾ ಇದು? ಇದು ಒಂದು ಎಂಬೋಸ್ಡ್, ಒಂದು ಒಳಗಡೆ ಒಂದು ಎಂಬೋಸ್ಡ್ ಆ ಥರ ಸರ್. ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್ ಬರ್ತಾ ಇದೆ ಸರ್. ಇದು ಸೂಪರ್ ಸರ್. ತುಂಬಾ ವರ್ಕ್ ಮಾಡಿ ಒಳ್ಳೆ ಹೆಸರು ತೊಗೊಂಡಿದ್ದೀರಾ ಹಾಗಾದರೆ. ಗೂಗಲಲ್ಲೂ ರಿವ್ಯೂ ಚೆನ್ನಾಗಿದೆ. ಸೂಪರ್ ಸರ್. ದೂರ ಅಂದರೆ ಎಲ್ಲೆಲ್ಲಿವರೆಗೆ ಮಾಡಿದ್ದೀರಾ ನೀವು ಸರ್? ಹುಬ್ಳಿ, ಧಾರವಾಡ, ಬೆಲ್ಗಾಮ್ ಆ ಕಡೆ ಎಲ್ಲ ಹೋಗ್ಬಿಟ್ಟು ಮಾಡಿದೀವಿ ಸರ್. ನಾವು ಎಲ್ಲ ಕಡೆ ಕಳ್ಸಿಕೊಡ್ತೀರಾ? ಮೈಸೂರು ಎಲ್ಲಿದೆ ಅಲ್ಲಿವರೆಗೂ ಹೋಗಿ ಕೆಲಸ ಮಾಡಿ ಬಂದಿದ್ದೀವಿ ಸರ್. ಸೊ ಇವತ್ತು ಆಲ್ ಓವರ್ ಕರ್ನಾಟಕ ವರ್ಕ್ ಮಾಡ್ತೀರಾ? ಹೌದು ಸರ್. ಡೆಲಿವರಿನೂ ಕೊಡ್ತೀರಾ, ವರ್ಕು ಮಾಡ್ತೀರಾ? ಹೌದು ಸರ್. ಸರ್ UV ಮಾರ್ಬಲ್ ಶೀಟ್ ತೋರಿಸಿ ಒಂದು ಸ್ವಲ್ಪ. ಸರ್ ಇದು 3D ಪ್ರಿಂಟ್ ಸರ್. ಇದು ಇದನ್ನು 4 by 8 3 mm ಥಿಕ್ನೆಸ್ ಬರುತ್ತೆ. ಸರಿ. ಈ ತರ ಗ್ಲಾಸಿನೆಸ್ ಇದೆ ನೋಡಿ ಸರ್. ವಾವ್, ಚೆನ್ನಾಗಿದಲ್ಲ ಸರ್ ಇದು. ಸೂಪರ್. ಬೇರೆ ಕಂಪ್ನಿ ಶೀಟ್ಗೆ ಈ ಕಂಪ್ನಿ ಶೀಟ್ಗೆ ತುಂಬಾ ವ್ಯತ್ಯಾಸ ಇದೆ. ತೆಗಿತಾ ಹೋಗಿ ಸರ್, ಹಂಗೆ ಒಂದು 2-3 ತೋರಿಸ್ಬಿಡ ನಮ್ಮ ವೀಕ್ಷಕರಿಗೆ. ಇದು ನೋಡಿ, ಇದು 3D ಪ್ರಿಂಟ್ ಸರ್. ಇದು ವಾವ್, ಲಯನ್
ಇದು ಬರ್ಡ್ಸ್ ಇದೆ ನೋಡಿ ಸರ್. ಸೊ ಇವೆಲ್ಲ ಶೇಡ್ ಆಗೋದಿಲ್ಲ ಏನೂ ಇಲ್ಲಲ್ಲ ಸರ್? ಯಾವುದೇ ಕಾರಣಕ್ಕೂ ಏನಾಗಲ್ಲ ಸರ್. ಶೇಡ್ ಯಾವಾಗ ಆಗುತ್ತೆ ಅಂದ್ರೆ ಸನ್ಲೈಟ್ ಡೈರೆಕ್ಟ್ ಆಗಿ ಬಿದ್ದಾಗ ಶೇಡ್ ಆಗುತ್ತೆ ಸರ್. ಅದು ಬಿಟ್ಟರೆ ಶೇಡ್ ಆಗಲ್ಲ? ಆಗಲ್ಲ ಸರ್. ತೆಗಿರಿ ಸರ್, ಇನ್ನೂ ತೆಗಿರಿ ಸರ್, ತೋರ್ಸೋಣ ನಮ್ಮ ವೀಕ್ಷಕರಿಗೆ ನೋಡಿ. ಸೊ ಮೆಕ್ಕದೇನಾದರೂ ಬೇಕಾದರೆ ವೀಕ್ಷಕರೇ ನೋಡಿ, ಮೆಕ್ಕದು ಕೂಡ ಸಿಗುತ್ತೆ ನಿಮಗೆ. ಓಕೆ, ಈ ಥರ ಬೇರೆ ಬೇರೆ ಇದು ಬೇಕಂದರೆ ಪ್ಯಾಟರ್ನ್ಸ್ಗಳು ಕೂಡ ಅವೈಲೇಬಲ್ ಇದೆ. ತೆಗಿರಿ ಸರ್. ಇದೆಲ್ಲ HD ಪ್ರಿಂಟ್ ನೋಡಿ ಸರ್. ಎಲ್ಲ ಕಂಪ್ಲೀಟ್ HD ಅಲ್ವಾ ಸರ್ ಇದು? ಸರ್ 120 ಕಲರ್ ಇದೆ ಸರ್ ನನ್ನ ಹತ್ರ. ಎಲ್ಲ ಸ್ಟಾಕ್ ಇದೆ ಸರ್. 120 ಕಲರ್ಸ್ ಇದೆ ಸರ್. ಸ್ಟಾಕು ಇದೆ ಅದು? ಹೌದು, ಎಲ್ಲ ಇದೆ ಸರ್. ನಾನು ಗುಡೌನ್ ಕರ್ಕೊಂಡು ಹೋಗ್ತೀನಿ ಸರ್ ನಿಮಗೆ. ಪಿಂಕಿಶ್ ನೋಡಿ ಸರ್, ಇದು ಹೆಂಗಿದೆ ನೋಡಿ ಸರ್. ಸೂಪರ್ ಆಗಿದೆ ಸರ್ ಇದು. ಪಿಂಕು HD ಅಲ್ವಾ ಇದು? ಹೌದು ಸರ್. ಇವೆಲ್ಲ HD ವೀಕ್ಷಕರೇ, ಇವೆಲ್ಲ ನೋಡಿ HD ಫಿನಿಶ್ ಇದು. ತೆಗಿರಿ ಸರ್, ತೆಗಿತಾ ಹೋಗಿ ತೋರ್ಸೋಣ ನಮ್ಮ ವೀಕ್ಷಕರಿಗೆ ಯಾವ್ಯಾವ ಥರ ಇದೆ. ಇದು ನೋಡಿ, ಯಾರಾದರೂ ವಾಸ್ತು ಕುದುರೆಗಳು ಬೇಕು ನೋಡಿ, ಹಾಕೊಳ್ಳಿ, ಸಖತ್ತಾಗಿದೆ. ವಾಸ್ತುಗೆ ಹಾಕೊಂತಾರೆ. ಹಾಂ, ನೆಕ್ಸ್ಟ್ ಸರ್ ಇದೇನು ಸರ್ ಇದು? ಇದು 3D ವಾಲ್ ಪ್ಯಾನಲ್ ಸರ್. ಇದು 3D ವಾಲ್ ಪ್ಯಾನಲ್ 19 ಇಂಚಸ್ ಬರುತ್ತೆ ಸೈಜ್. ಹಿಂದ್ಗಡೆ ಪೇಸ್ಟ್ ಮಾಡ್ಬೋಣ ಸರ್ ಡೈರೆಕ್ಟ್ ವಾಲ್ಗೆ. ಏನು ರೇಟ್ ಆಗುತ್ತೆ ಇದು? ಇದು ಒಂದು 350 ರೂಪಾಯಿವರೆಗೆ ಬರುತ್ತೆ ಸರ್. 350? ಹೌದು. ಓಕೆ, ನೆಕ್ಸ್ಟ್ ತೆಗಿರಿ ಸರ್. ಹಾಗೆ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಎಲ್ಲ ಸೇರಾ? ಹೌದೌದು. ಓಕೆ, ತೆಗಿರಿ ಸರ್. ನೋಡಿ, ಇದರಲ್ಲಿ ಇಷ್ಟು ಪ್ಯಾಟರ್ನ್ ಇದೆ. ಇದ್ರಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇದೆಯಾ? ಹೌದೌದು. ಎಂಬೂಸ್ಡ್ ಇರುತ್ತಲ್ವ ಸರ್ ಇದು? ಹೌದು ಸರ್. ಇದು ನೋಡಿ ಸರ್. ಹಾಂ, ತೆಗಿರಿ ಸರ್ ಹಂಗೆ. ಸರ್ ನೆಕ್ಸ್ಟ್ ಇದು ನೋಡಿ ಸರ್, ಬ್ರ್ಯಾಂಡ್ ಇದು ವಾಲ್ ಕಾಸ್ಟ್ ಅಂತ ಬ್ರ್ಯಾಂಡ್ ಸರ್. ಇದು ಇಂಪೋರ್ಟೆಡ್ ಸರ್, ಇದು ಲೋಕಲ್ ಅಲ್ಲ ಇದು. ಹಾಂ, ಪಕ್ಕಾ ಇಂಪೋರ್ಟೆಡ್. ಎಲ್ಲ ಇಂಪೋರ್ಟೆಡ್? ಎಲ್ಲ ಇಂಪೋರ್ಟೆಡ್ ಸರ್. ತೆಗಿರಿ ತೋರಿಸ್ತಾ ಹೋಗೋಣ. ಇರಿ ಸರ್. ಓಕೆ, ಇದು ಒಂದು ತೋರಿಸ್ಬಿಡೋಣ. ರೆಡ್ ಅಲ್ವಾ ಸರ್ ಇದು? ಇದು ನೋಡಿ, ಗ್ಲಾಸ್ ಇರೋದಲ್ವಾ ಸರ್ ಇದರಲ್ಲಿ? ಸರ್ ತೆಗಿರಿ. ಇರಿ ನೋಡಿ ವೀಕ್ಷಕರು, ಇಲ್ಲಿದೆ. ಓಕೆ, ತೆಗಿತಾ ಹೋಗಿ ಸರ್ ಹಂಗೆ. ಹಾಂ, ಹಂಗೆ ಫಾಸ್ಟಾಗಿ ತೆಗಿತಾ ಹೋಗಿ ಸರ್, ತೋರಿಸ್ಬಿಡೋಣ ನಾವು ವೀಕ್ಷಕರಿಗೆ. ನೋಡಿ, ವುಡನಲ್ಲಿ ನೋಡಿ ಹೆಂಗಿದೆ. ತುಂಬ ಚೆನ್ನಾಗಿದೆ ಸರ್ ಇದು ವುಡನಲ್ಲಿ. ಓಕೆ, ಸೂಪರ್. ಈ ಥರ ಕಾಂಬಿನೇಷನ್ ಮಾಡಿದ್ವಿ ಸರ್. ಕಾಂಬಿನೇಷನ್ ಮಾಡಿಲ್ಲ ಹಾಕೊಡ್ತೀರಲ್ವ ನೀವು? ನೋಡಿ, ಹೌದು ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದು ನೋಡಿ. ಇದು ಮಾರ್ಬಲ್ ಶೀಟ್, ಮಾರ್ಬಲ್ ಆ್ಯಕ್ಚುಲ್ ಮಾರ್ಬಲ್ ಥರನೇ ಇದೆ ನೋಡಿ. ಸೇಮ್ ಇಟಾಲಿಯನ್ ಮಾರ್ಬಲ್ ಲುಕ್. ಇಟಾಲಿಯನ್ ಮಾರ್ಬಲ್ ಲುಕ್ ಇದೆಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಹಾಂ, ಟೈಲ್ಸ್ ಅಲ್ಲಿ 2x2 ಅಲ್ಲಿ ಜಾಯಿಂಟ್ ಬಂದ್ಬಿಡುತ್ತೆ. ಹೌದು. ನಮ್ಮ ಮಾರ್ಬಲ್ ಶೀಟ್ ಅಲ್ಲಿ 4x8 ಅಲ್ಲಿ ಜಾಯಿಂಟ್ ಬರುತ್ತೆ. ಹಾಂ, ನಾನು ಆ ಜಾಯಿಂಟ್ ಪೇಪರ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಸರ್. ಅದನ್ನು ಅವಾಯ್ಡ್ ಮಾಡ್ತೀರಾ? ಎಲ್ಲರೂ ಏನ್ ಮಾಡ್ತಾರೆ, ಗೋಲ್ಡ್ ಬೀಡಿಂಗ್ ಕೊಟ್ಬಿಟ್ಟು ಹಿಂಗ್ ಆಗ್ಬಿಡ್ತಾರೆ. ಬಟ್ ಅದ್ರಲ್ಲಿ ಜಿರಳೆ ಹೋಗಿ ಕೂಡೋದು ಅವೆಲ್ಲ ಚಾನ್ಸಸ್ ಇರುತ್ತೆ. ಓಕೆ, ನಾನು ಪೇಪರ್ ಜಾಯಿಂಟ್ ಮಾಡ್ತೀನಿ. ಇದನ್ನ ಪೇಪರ್ ಜಾಯಿಂಟ್ ಮಾಡ್ತೀನಿ. ಇದನ್ನ ಪೇಪರ್ ಜಾಯಿಂಟ್ ಮಾಡ್ತೀನಿ 3mm. ಸೂಪರ್. ಬಟ್ ಆ ಜಾಯಿಂಟ್ ನಿಮ್ಗೆ ಕಾಣಲ್ಲ ಸರ್. ನೀವು ಟಾರ್ಚ್ ಹಾಕಿ ಹುಡುಕಿದ್ರು ಆ ಜಾಯಿಂಟ್ ಕಾಣಲ್ಲ, ಗೊತ್ತಾಗಲ್ಲ ಅಂತೀರಾ? ಗೊತ್ತಾಗಲ್ಲ. ಸೂಪರ್ ಮಾಡಿ ಸರ್. ನೆಕ್ಸ್ಟ್ಗೆ ವಾವ್, ಇದು ನೋಡಿ ಸರ್, ಎಂತ ವೆರೈಟಿ ಅಲ್ಲ ಸರ್ ಇದು? 3D ಎಲ್ಲ. ಓಹೋ, ತುಂಬ ಚೆನ್ನಾಗಿದೆ ಸರ್ ಇವೆಲ್ಲ. ನೋಡಿ, ಇದು ಎಲ್ಲ HD ಅಲ್ವ ಸರ್ ಇದು? ಎಲ್ಲ HD ಸರ್. ನೋಡಿ ವೀಕ್ಷಕರೇ, ಈ ಥರ ತುಂಬ ಆಪ್ಷನ್ಸ್ ಇದೆ ಸರ್. ತೆಗೀರಿ ಸರ್, ಇವಾಗ ಈ ಕಡೆ ತೆಗಿತಾ ಬನ್ನಿ. ಇದು ಟೆಕ್ಸ್ಚರ್ ಫಿನಿಶ್ ನೋಡಿ ಸರ್. ಇದು ಟೆಕ್ಸ್ಚರ್ ಫಿನಿಶ್ ನೋಡಿ. ಓಹೋ, ಲೆದರ್ ಫಿನಿಶ್ ಅಲ್ಲ ಸರ್ ಇದು? ಹೌದೌದು. ಇದು ನೋಡಿ ಇದು ವೀಕ್ಷಕರೇ, ರಾಫ್ಟರ್ಸ್ ಇದೆ ಅಲ್ಲ ಸರ್? ಹಾಂ, ರಾಫ್ಟರ್ಸ್ ತರ ಕಾಣುತ್ತೆ ಸರ್ ಇದು. ಹಾಂ, ಸೇಮ್. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಅಲ್ಲಿ ಬಂದಿದೆ. ಗೋಲ್ಡ್ ಗ್ರೈನ್ಸ್, ವೈಟ್ ಗ್ರೈನ್ಸ್ ಮಿಕ್ಸ್ಡ್. ಇದು HD. ಇದು ನೋಡಿ, ಇದು ಕೂಡ HD. ಓಕೆ, ನೆಕ್ಸ್ಟ್ ಹಾಕಿ ಸರ್. ನೋಡಿ ವೀಕ್ಷಕರೇ, 110 ಕಲರ್ನು ಸ್ಟಾಕ್ ಇದೆ ಸರ್ ನನ್ನ ಹತ್ರ. ಏನಿಲ್ಲ, ಅಕಸ್ಮಾತ್ ಇಲ್ಲ ಅಂದ್ರೂ 4 ದಿನದಲ್ಲಿ ಕೊಟ್ಬಿಡ್ತೀನಿ ನಾನು. 4 ದಿನದಲ್ಲಿ ಕೊಡ್ತೀನಿ. ಸೂಪರ್. ಇದನ್ನು ಟೆಕ್ಸ್ಚರ್ ಫಿನಿಶ್ ನೋಡಿ. ಇದು ಟೆಕ್ಸ್ಚರ್ ಇದು? ಎಸ್ ಸರ್. ಫೀಲ್ ಮಾಡ್ಬೋದು ನಾವು. ಹೌದೌದು. ವಾಹ್, ತುಂಬ ಚೆನ್ನಾಗಿದೆ. ಅಂದ್ರೆ ಈಸಿ ಸರ್. ಇದು ಬಾತ್ರೂಮ್ ಅಲ್ಲಿ ನೀವು ಯೂಸ್ ಮಾಡ್ತೀವಲ್ವಾ ನಾವು. ಬಾತ್ರೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಟೈಲ್ಸ್ ಅಲ್ಲಿ 2x2 ಅಲ್ಲಿ ಜಾಯಿಂಟ್ ಅಲ್ಲಿ ತಿಕ್ಬೇಕಾಗುತ್ತೆ ಬಾತ್ರೂಮ್. ಹೌದೌದು. ಇದು ಏನಾಗುತ್ತೆ ಗೊತ್ತಾ, ಗ್ಲಾಸಿನೆಸ್ ಇದೆ ಅಲ್ವಾ, ಇದಕ್ಕೆ ಸ್ಪಾಂಜ್ ತಗೊಂಡು ಹಿಂಗ್ ಒರೆಸ್ಬಿಟ್ರೆ ಡಸ್ಟ್ ಹೋಗ್ಬಿಡುತ್ತೆ. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದೀವಿ ಸರ್ ನಾವು. ಸೂಪರ್ ಸರ್ ಇದು. ಬಾತ್ರೂಮ್ ಕಿತ್ಕೊಂಡು ಹೋಗೋದಿಲ್ವಾ ನೀರಿಗೆ? ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್. ಅಷ್ಟು ಗ್ಯಾರಂಟಿ. ಫುಲ್ ಬಿಲ್ಡಿಂಗ್ ಗ್ಯಾರಂಟಿ ತಗೊಂಡ್ಬಿಡ್ತೀನಿ ನಾನು. ಸೂಪರ್ ಸರ್. ಬನ್ನಿ ನೆಕ್ಸ್ಟ್ ತೋರಿಸ್ಬಿಡೋಣ. ಹಂಗೇನೆ ಕರೆಕ್ಟ್ ಆಗಿದೆ. ಸೊ ಇದು ಎಂಬೋಸ್ಡ್ ಸರ್ ಇದು? ಹಾಂ, ಕರೆಕ್ಟ್. ಟೆಕ್ಸ್ಚರ್ ಫಿನಿಶ್. ಇದ್ರಲ್ಲಿ ನೋಡಿ ಸರ್, ಇದೊಂದು ಟೆಕ್ಸ್ಚರ್. ಇದು ರಾಫ್ಟರ್ಸ್ ತರ ಬರುತ್ತೆ. ಇದು ರಾಫ್ಟರ್ಸ್ ತರ ಬರುತ್ತೆ. ಸೊ ಇದರಲ್ಲೇ ತುಂಬ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ನೋಡಿ ವೀಕ್ಷಕರೇ, ಇದು ಮೆಟಾಲಿಕ್ ಅಲ್ವಾ ಸರ್ ಇದು? ಮೆಟಾಲಿಕ್ ಸರ್ ಇದು. ಹಾಂ, ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. ವಾವ್, ಇದರಲ್ಲೇ ಗೋಲ್ಡ್ ಮತ್ತು ಸಿಲ್ವರ್ 2 ಆಪ್ಷನ್ ಇಟ್ಟಿದ್ದೀರಾ? ಇರಿ ಸರ್, ಇದೆಷ್ಟು ಚೆನ್ನಾಗಿದೆ ನೋಡಿ. HD ಪ್ರಿಂಟು ನೋಡಿ ವೀಕ್ಷಕರೇ, ತುಂಬ ಇದು ಬ್ರಿಕ್ ತರ ಕಾಣುತ್ತೆ ಸರ್. ಇದು ದೂರದಿಂದ ಆಕ್ಚುಲಿ ಟೈಲ್ ಮಾಡ್ತೀವಲ್ಲ ಆ ತರ ಕಾಣುತ್ತೆ. ಇದು ಹಂಗೆ ಕಾಣಿಸ್ಬಿಡುತ್ತೆ. ಇದು ಸೇಮ್. ಇದು ನೋಡಿ ಸರ್, ಇದು ಹೆಂಗಿದೆ ನೋಡಿ ಕಲರ್. ಗೋಲ್ಡನ್ ಪಟ್ಟಿ ಅಲ್ಲ ಸರ್ ಅದು? ಸರ್, ಗೋಲ್ಡ್ ಇದ್ರಲ್ಲೇ ಮಿಕ್ಸ್ ಇದೆ ಸರ್, ಪಟ್ಟಿ ಏನಿಲ್ಲ. ಅದೇ ಕಾಣಿಸುತ್ತೆ ಅದೇ ತರ. ನೋಡಿ ವೀಕ್ಷಕರೇ,
ಇದು ನೋಡಿ ಹಿಂಗಿದೆ, ತುಂಬ ಚೆನ್ನಾಗಿದೆ ಸರ್, ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಆಗಿದೆ ಬಿಡಿ ಸರ್ ಇದು. ಇದು ನೋಡಿ ಪ್ಯೂರ್ ವೈಟು. ಎಸ್ ಸರ್, ಪ್ಯೂರ್ ವೈಟ್ ಬೇಕಾದರೆ ಪ್ಯೂರ್ ವೈಟು, ತುಂಬಾ ಆಪ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ರಾಪ್ಟರ್ಸ್ಗಳು ಬೇಕಾ ನಿಮಗೆ, ಕಂಪ್ಲೀಟ್ ರಾಪ್ಟರ್ ಆಪ್ಷನ್ಸ್ ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ಇದು ಸೋಫಿಟ್ ಪ್ಯಾನೆಲ್ 1 feet by 13 feet ಬರುತ್ತೆ. ಹಾ. ಇದರದ್ದು ಪ್ರೊಫೆಷನಲ್ ಲೇಬರ್ಸ್ ಇದ್ದಾರೆ, ಅವರೇ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಏನು ಕಾಸ್ಟ್ ಆಗುತ್ತೆ ಸರ್ ಇದು? ಇದು 150 ರೂಪಾಯಿ ಆಗುತ್ತೆ ಸರ್, ಎಲ್ಲ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಎಲ್ಲ ಸೇರಿ. ಬಟ್ ಇದನ್ನು ಇಂಪೋರ್ಟೆಡ್, ಲೋಕಲ್ ಅಲ್ಲ. ಹಾಂ ಹಾಂ, ಇಂಪೋರ್ಟೆಡ್. ಇಂಪೋರ್ಟೆಡ್. ಹೌದೌದು. ಓಕೆ, ಎಷ್ಟು ಕಲರ್ ಕೊಡ್ತೀರಾ ಅದರಲ್ಲಿ? ಚಾನಲ್, ಜೆ ಪ್ರೊಫೈಲ್ ಎಲ್ಲ ಸೇರಿ. ಹಾಂ 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 ಹಾಂ, ಎಷ್ಟು ಕಲರ್ ಇರುತ್ತೆ ಅದರಲ್ಲಿ? ತುಂಬಾ ವೆರೈಟೀಸ್ ಇದೆ ಸರ್ ಅದರಲ್ಲಿ, 17 ಕಲರ್ ಇದೆ ಸರ್ ಅದರಲ್ಲಿ. ಓಕೆ, ಆಮೇಲೆ ಇದೇನು ಸರ್ ಕ್ಲಾಡಿಂಗ್? ಫೆಂಡರ್ ಮ್ಯಾಕ್ಸ್ ಸರ್, ಇದು HPL ಶೀಟ್. ಹಾಂ ಹಾಂ ಹಾಂ, ಇದು ಸೆಂಚುರಿ ಬ್ರ್ಯಾಂಡ್ ಮಾಡಿದ್ವಿ ಸರ್ ನಾವು. ಸೆಂಚುರಿ ಇದು? ಬೇರೆ ಯಾವುದು ಮಾಡಲ್ಲ ಸರ್. ಇದೆ ಅಲ್ವಾ ಸರ್ ಅದು? ಹೌದೌದು. ಇದು 4x8 ಬರುತ್ತೆ, 6 mm ಥಿಕ್ನೆಸ್ ಬರುತ್ತೆ. 6 mm ಥಿಕ್ನೆಸ್ ಕೊಡ್ತೀರಾ ಸರ್? ಏನು ಕಾಸ್ಟ್ ಮಾಡ್ತೀರಾ? ಇದು 350 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್, ಇನ್ಕ್ಲೂಡಿಂಗ್? ಇಲ್ಲ, ಬರೀ ಮೆಟೀರಿಯಲ್ ಅಷ್ಟೇ. ಜಸ್ಟ್ ಮೆಟೀರಿಯಲ್? ಲೇಬರ್ಗೆ 150 ರೂಪೀಸ್ ಆಗುತ್ತೆ. ಓಕೆ, ಅದಕ್ಕೆ ಚಾನಲ್ ಯೂಸ್ ಮಾಡ್ತೀವಿ ನಾವು, ನಾರ್ಮಲ್ ಚಾನಲ್ ಹಾಕಲ್ಲ. ಹಾಂ 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 ಹಾಂ. ಇದು 2x1 ಅಲ್ಯೂಮಿನಿಯಂ ಸೆಕ್ಷನ್ ಬರುತ್ತಲ್ಲ, ಅದಕ್ಕೆ ಪೌಡರ್ ಕೋಟೆಡ್ ಮಾಡ್ತೀವಿ. ಪೌಡರ್ ಕೋಟೆಡ್ ಯಾಕೆ ಮಾಡ್ತೀವಿ ಅಂದ್ರೆ ಒಳಗಡೆ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಸರಿ. ಆ ಚಾನಲ್ ಹಾಕಿರ್ತೀವಲ್ಲ, ನಾರ್ಮಲ್ ಚಾನಲ್, ಅದು ಜಂಗ್ ನೆಟ್ ಬಿಡುತ್ತೆ, ರೆಸ್ಟ್ ಹಿಡಿದ್ಬಿಟ್ಟು ಆ ಶೀಟ್ ನ ಡ್ಯಾಮೇಜ್ ಮಾಡ್ತೀವಿ 1-2-3 ವರ್ಷದಲ್ಲಿ. ಸರಿ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಅದು ಪೌಡರ್ ಕೋಟೆಡ್ ಮಾಡ್ಬಿಡ್ತೀವಿ. ನೀರು ಒಳಗಡೆ ಹೋದ್ರೂ ಏನು ಎಫೆಕ್ಟ್ ಆಗಲ್ಲ ನಿಮ್ಗೆ. ಎಫೆಕ್ಟ್ ಆಗಲ್ಲ. ಹೌದು, 10 ರೂಪಾಯಿ ಕಾಸ್ಟ್ಲಿ ಇರ್ಬೋದು ನಮ್ದು ಲೇಬರ್, ಸರಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲಸ ಮಾತ್ರ ಸಿಸ್ಟಮೆಟಿಕ್ ಆಗಿರುತ್ತೆ, ನೀಟ್ ಆಗಿರುತ್ತೆ. ಇದೆಲ್ಲ ಕರ್ಕೊಂಬಂದ್ರಿ ನಮ್ಗೆ ಸರ್? ಇದು ಗುಡೋನ್ ಸ್ಟಾಕ್ ಹೇಳಿದ್ನಲ್ಲ, ಹೌದು, ಎಲ್ಲಾ ಕಲರ್ ಸ್ಟಾಕ್ ಇದೆ ಅಂತ ಹೇಳಿ ಇಲ್ಲಿದೆ, ಬನ್ನಿ ಸರ್. ಎಲ್ಲ ಸ್ಟಾಕ್ ಸರ್, ಎಲ್ಲಾ ಕಲರ್ದು. ಒಂದೊಂದು ಕಲರ್ಗೆ 100 ಶೀಟ್ 100 ಸ್ಟಾಕ್ ಇದೆ ಸರ್, ಒಂದೊಂದು ಕಲರ್ಗೆ 100 ಪೀಸ್ ಇಟ್ಟಿದ್ದೀರಾ? 100 ಪೀಸ್ ಇಟ್ಟಿದ್ದೀನಿ ಸರ್. ಎಲ್ಲ ಫುಲ್ ನೋಡಿ ಸರ್, ಇದೆಲ್ಲ ಒಂದೇ ಕಲರ್ ಸರ್, ಇದು ಎಲ್ಲ ಸ್ಟಾಕೇನಾ? ಇದೆಲ್ಲ ಸ್ಟಾಕ್ ಸರ್. ಓಕೆ, ಇದು ಒಂದು ಕಲರು, ಇದು ಒಂದು ಕಲರು, ಇದು ಒಂದು ಕಲರು, ಇದರಲ್ಲಿ ಸ್ವಲ್ಪ ಮಿಕ್ಸೆಡ್ ಇದೆ. ಸರ್ ಇವೆಲ್ಲ ಈ ಕಡೆ ಇದೆಲ್ಲ ಸ್ಟಾಕ್ ಸರ್, ಅದೇ ಮಾರ್ಬಲ್ ಶೀಟ್ ಇದೆ ನೋಡಿ ಸರ್, ತೋರಿಸಿ. ಓ, ಇವೆಲ್ಲ ಸ್ಟಾಕ್ಸ್ ಇದು. ಈ ಕಲರ್ ಅಲ್ಲಿ ಇಲ್ಲ ನಿಮಗೆ, ಅಲ್ಲಿ ನಮ್ಮ ಹತ್ರ ಜಾಗ ಇಲ್ಲ ಅಂತೇಳಿ. ಈ ಕಾಫಿ ಏನೋ ಅಂತಾರಲ್ಲ ಇದಕ್ಕೆ? ಹೌದು ಸರ್, ಮೌಂಟೇನ್ ಕಾಫಿ ಏನೋ ಅಂತಾರಲ್ಲ, ಕರೆಕ್ಟ್. ಸೂಪರ್ ಆಗಿದೆ ಬಿಡಿ ಸರ್ ಇದು. ಇದೆಲ್ಲ ಒಂದೇ ಕಲರ್ ಸರ್. ಹಾಂ ಹಾಂ. ಸೊ ಒಂದೊಂದು ಕಲರ್ದು 100 ಶೀಟ್ಸ್ ಇಟ್ಟಿದ್ದೀರಾ? ಎಲ್ಲ ಇದೆ ಸರ್. ಇಲ್ಲಿ ಮೇಲ್ಗಡೆ ಎಲ್ಲ ಇರೋದು? ಆಮೇಲೆ ಇದು PVC ಸೀಲಿಂಗ್ ಹೇಳಿದ್ನಲ್ಲ, ಸೋಫೆಟ್, ಎಲ್ಲ ಸ್ಟಾಕ್ ಇಲ್ಲಿದೆ ಸರ್. ಎಲ್ಲ ಸೋಪೆಟ್ಸಾ? ಹೌದೌದು ಸರ್. ಸೋಪೆಟ್ಟು, ರಾಪ್ಟರ್ಸು, ಚಾನಲ್ಸು, ಹೌದೌದು, ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀರಾ? ಎಸ್ ಸರ್. ಆಮೇಲೆ ಇದು ಎಕ್ಸ್ಟರ್ನಲ್? ಇದು ಎಕ್ಸ್ಟರ್ನಲ್ ಸರ್. ಇದು ಸ್ಟಾಕ್ ಖಾಲಿ ಆಗಿದೆ, ಬರಬೇಕು, ಕಂಟೈನರ್ ಅಲ್ಲಿ ಬರುತ್ತೆ. ಎಷ್ಟು ಇದು ಸಿಗುತ್ತೆ, ಕಲರ್ ಸಿಗುತ್ತೆ ಇದರಲ್ಲಿ? ಇದರಲ್ಲಿ 6 ಕಲರ್ ಇದೆ ಸರ್. 6 ಕಲರ್ ಕೊಡ್ತೀರಾ? ಈ ಕಡೆ ಬಂದ್ಬಿಡೋಣ. ಆಮೇಲೆ ಇದು ಚಾರ್ಕೋಲ್ ಸರ್. ಹಾಂ ಹಾಂ, ಚಾರ್ಕೋಲ್ ಅಲ್ಲಿ ನೋಡಿದ್ರಲ್ಲ? ಹಾಂ, ನೋಡಿದ್ರಲ್ಲ ನಾವಲ್ಲಿ. ಎಸ್ ಸರ್. ಚಾರ್ಕೋಲ್ ರಾಪ್ಟರ್ ತಾನೆ? ಹೌದೌದು. 400 ರೂಪಾಯಿ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು ಜಸ್ಟ್ 400-500 ಇಂದ ಸ್ಟಾರ್ಟ್ ಆಗುತ್ತೆ. 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್, ಇಂಪೋರ್ಟೆಡ್ ಇದು. ಸರ್ ನೆಕ್ಸ್ಟ್ ಹಂಗೆ ಮುಂದೆ ಹೋದ್ರೆ ಇಲ್ಲೆಲ್ಲ ಏನು ಇಟ್ಟಿದ್ದೀರಾ? ಇದನ್ನು ಶೀಟ್ ನೋಡಿ ಸರ್, ಮಾರ್ಬಲ್ ಶೀಟ್ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದೀರಾ? ಇದನ್ನು ಇದರಲ್ಲಿ 2 ಕಲರ್ ಇದೆ. ಆಮೇಲೆ ಫೆಂಡರ್ ಮ್ಯಾಕ್ಸ್ HPL ಶೀಟ್ ಇದೆ. HPL ಶೀಟ್. ಇದೆಲ್ಲ 3D ಪ್ಯಾನಲ್ ನೋಡಿದ್ರಲ್ಲ ನೀವು? ಹೌದು, 3D ಪ್ಯಾನಲ್ ಎಲ್ಲ ಇಲ್ಲಿದೆ ಸ್ಟಾಕ್. ಬಾಕ್ಸ್ ಅಲ್ಲಿ ಇದೆಯಾ? ಹೌದು ಸರ್, ಹಿಂಗೆ ಇಟ್ಟಿದ್ದೀನಿ ಸರ್, ಉದ್ದ ಅಲ್ಲಿಂದ ಇಟ್ಬಿಟ್ಟಿದ್ದೀರಾ? ನ್ಯಾಚುರಲ್ ಸ್ಟೋನ್ ಇದೆ ಸರ್, ಫುಲ್ ಸ್ಟಾಕ್ ಇದೆ ಅಲ್ವಾ? ಸರ್. ಸರ್ ನೀವು ಒಂದು ಮಾತು ಹೇಳ್ತೀರಿ ನನಗೆ? ಹೇಳಿ ಸರ್. ಸರ್ ಮಾರ್ಕೆಟಲ್ಲಿ 1.5 mm ಮಾಡಿ 3 mm ಅಂತಾರೆ ಅಂತ. ಹೌದು ಸರ್. ನಿಮ್ದು ಥಿಕ್ನೆಸ್ ತೋರಿಸಿ ನಮಗೆ. ಸರ್ ಇಲ್ಲಿದೆ ನೋಡಿ ಸರ್, ಇಲ್ಲಿ ಅದನ್ನು ತಂದಿಟ್ಟಿದ್ದೀನಿ, ಅದನ್ನು ತಂದಿಟ್ಟಿದ್ದೀನಿ, 2 ತಂದಿಟ್ಟಿದ್ದೀನಿ. ಇದಕ್ಕೆ ನೋಡಿ ಸರ್, ಇದು 3 mm. ಇದು ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಇದು 1.5 mm. ಇದು ಆಕ್ಚುಯಲ್ 3 mm. ಇಲ್ಲಿ ಸರ್ ಹತ್ರದಿಂದ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಸೊ ವೀಕ್ಷಕರೇ ನೋಡಿ ಸರ್, ನೋಡಿ ಇದು 3 mm ಅಲ್ವಾ ಸರ್? ಇದು ಕೆಳಗಡೆ ಇರೋದು ಇದು 1.5 mm. ಸರ್ ಹೌದು ಸರ್, ಇಲ್ಲೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸರ್ ತುಂಬಾ ಜನಗಳು. ಹ್ಞೂ ಸರ್, ಇದು ಏನು ಗೊತ್ತೇ ಆಗಲ್ಲ, ರೇಟ್ ವಾರ ಆಗ್ತಾ ಇದೆ ಸರ್. ಓಹೋ ನೋಡಿ ವೀಕ್ಷಕರೇ, ಇಷ್ಟು ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ಒಂದೇ ಶೀಟ್ ಅಂತ ಅಲ್ಲ ಸರ್, ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇನ್ನೂ ತೋರಿಸ್ತೀನಿ ಶೀಟ್. ಇಡಿ ಸರ್, ಹಂಗೆ ಇಡಿ. ಓ, ಇದು ಕೂಡ 3 mm ಇದು? ಎಲ್ಲ ಅದೇ ಸರ್. ನೋಡಿ ವೀಕ್ಷಕರೇ, ಇದ್ರ ಮುಂದೆ ಆ್ಯಕ್ಚುಲಿ ನೀವು ಇದು ಏನೂ ಇಲ್ಲ ಅಲ್ವಾ ಸರ್? ಆ್ಯಕ್ಚುಲಿ ಲೆಕ್ಕಕ್ಕೆ ಇಲ್ಲ ಇದು. ಹಿಂಗೆ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸರ್ ಹೌದು ಸರ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಆಮೇಲೆ ಕೆಲವೊಬ್ರು ಬೆಂಕಿ ಹಚ್ಚಿ ತೋರಿಸ್ತಾರೆ. ಹಾಂ, ಕೈಗೆ ಬೆಂಕಿ ಹಚ್ಚಿ ಸರ್, ಸುಡಲ್ವಾ ಕೈ? ಎಲ್ಲ ಮೆಟೀರಿಯಲ್ ಸುಡುತ್ತೆ ಸರ್, ಇದು ಸುಟ್ರೆ ಇದನ್ನು ಸುಡುತ್ತೆ. ಮತ್ತೆ ಅದು ಹೆಂಗ್ ತೆಗೆದು ಒರೆಸ್ಬಿಡ್ತಾರಲ್ಲ ಹಿಂಗೆ? ಇಮಿಡಿಯೇಟ್ ಹಿಂಗೆ ಒರೆಸ್ಬಿಡ್ತಾರೆ. ಓಕೆ, ಅಲ್ಲೇನು ಕಾಣುತ್ತೆ? ಅದಕ್ಕೆ ಆಕ್ಚುಲಿ ನೋಡೋಣ, ಒಂದು 5 ನಿಮಿಷ ಇರಿ, ಓಕೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ತುಂಬಾ ಟೈಮ್ ಬಿಟ್ರೆ ಸುಟ್ಟೋಗುತ್ತೆ. ಸುಟ್ಟೋಗುತ್ತೆ. 5 ನಿಮಿಷ ಸರ್, ತುಂಬಾನು ಬೇಡ, 3 ನಿಮಿಷ ಬಿಡಿ, ಸುಟ್ಟೋಗಿ ಹೋಗುತ್ತೆ. ಪೆಟ್ರೋಲ್ ಹಾಕ್ಬಿಟ್ಟು ಹಿಂಗೆ ಒರೆಸ್ಬಿಟ್ರೆ ಅದು ಯಾವ ನ್ಯಾಯ ಸರ್? ಅಲ್ವಾ? ಸುಡುತ್ತೆ ಸರ್ ಮೆಟೀರಿಯಲ್.
ಸೊ ವೀಕ್ಷಕರೇ ಮೇನ್ ನನಗೆ ಇಷ್ಟ ಆಗಿದ್ದು ಸರ್ ಹೇಳಿದ್ದು 3mm ನೋಡಿ, ಇದು ಆ್ಯಕ್ಚುಲಿ 3mm, ಇದು ಬೋಗಸ್ 3mm. ಅಂದರೆ ಇದು 1.5 ಅಷ್ಟೇ ಇರುತ್ತಾ ಸರ್? ಇದು ಅಷ್ಟೇ ಇರೋದು ಸರ್. ಸಿಂಪಲ್ ಒಂದು ನಿಮಗೆ ಲಾಜಿಕ್ ತೋರಿಸ್ತೀನಿ ನೋಡಿ. ಇದನ್ನ ಹಿಡಿದು ಹೋಯ್ತು, ಅಷ್ಟೇ ಮುರಿದೋಯ್ತು, ಇಷ್ಟೇ ಹೋಗ್ಲಿ. ಇದು ಮಾಡಿ ಸರ್, ಇದನ್ನು ಮುರಿಯೋಣ ಇರಿ ಸರ್, ಇದನ್ನು ಮುರಿಯೋಣ. ಆಗಲ್ಲ, ಚಾನ್ಸೇ ಇಲ್ವಲ್ಲ ಸರ್ ಇದು? ಆಗಲ್ಲ ವೀಕ್ಷಕರೇ, ಇದು 3mm ಇರೋದ್ರಿಂದ ನೀವು ಇದನ್ನ ಏನೇ ಮಾಡಿದ್ರು ಇದನ್ನ ಬೆಂಡ್ ಮಾಡೋಕ್ಕೂ ಆಗಲ್ಲ, ಬೆಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. ಆಗಲ್ಲ ಆಗಲ್ಲ ಆಗಲ್ಲ. ಓಕೆ. ಸೊ ವೀಕ್ಷಕರೇ, ಬೆಂಡ್ ಯಾವ ಮೆಟೀರಿಯಲ್ ಆಗುತ್ತೆ ಅದರಲ್ಲಿ ಪ್ಲಾಸ್ಟಿಕ್ ತುಂಬಾ ಇದೆ ಅಂತ ಅರ್ಥ. ಇದೆ ಅಂತ ಕ್ಯಾಲ್ಸಿಯಂ ಇರಲ್ಲ ಅದರಲ್ಲಿ. ಓಕೆ ಓಕೆ. ಈಗ ನೀವು ಬೆಂಡ್ ಮಾಡ್ಲಿಕ್ಕೆ ಹೋಗ್ರಿ ಕಟ್ ಆಗ್ಬಿಡ್ಬೇಕು ಶೀಟ್, ಅದು ಒರಿಜಿನಲ್ ನಿಮಗೆ. ಓಕೆ 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 ಓಕೆ. ಸೊ ಅದು ಓಕೆ ಸರ್. ಇದು ನಮ್ಮ ವೀಕ್ಷಕರು ಕೂಡ ಬಂದು ಚೆಕ್ ಮಾಡ್ಬೋದಲ್ಲ? 100% ಚೆಕ್ ಮಾಡ್ಕೋಬೋದು ಸರ್. ನೋಡಿ ವೀಕ್ಷಕರೇ, ಸೊ ಈ ರೀತಿ ನಿಮಗೆ ವೇಸ್ಟ್ ನೋಡಿ, ಈ ರೀತಿ ವೇಸ್ಟ್ ಮಟೀರಿಯಲ್ ಬೇಕಾ? ನೋಡಿ ನೋಡಿ ನೋಡಿ, ಒಂದ್ ನಿಮಿಷ ಇವಾಗ ನೀವು ತೆಗೆದ್ರಲ್ವಾ, ನೋಡಿ ನೋಡಿ, ಇದು ಪ್ಲಾಸ್ಟಿಕ್. ಇದು ಇದೇನಿದೆ ಸರ್? ಇದು ಏನಿಲ್ಲ, ಇದು ಏನೂ ಇಲ್ಲ ಅಂತ ಹೇಳ್ತೀರಾ? ಓಹೋ, ಏನೂ ಇಲ್ಲ ಇದ್ರಲ್ಲಿ. ನೋಡಿ ಹೆಂಗ್ ಬರ್ತಾ ಇದೆ ನೋಡಿ, ಇದು ಮಾರ್ತಾ ಇರೋದು. ಈ ನೀವು ಕಾಸ್ಟ್ಲಿಯಾಗಿ ಆ ರೇಟಿಗೆ ಮಾಡ್ತಾ ಇದ್ದಾರೆ ಇವ್ರು. ನೋಡಿ ಎಂಥ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಇದನ್ನು ನಿಮ್ಮ ಕೈಲಿ ಬೆಂಡ್ ಮಾಡೋಕ್ಕೂ ಆಗಲ್ಲ, ಚಾನ್ಸೇ ಅಲ್ವಲ್ಲ ಸರ್ ಇದು? ಸೊ ದಿಸ್ ಇಸ್ ಪ್ಯೂರ್ ಅಂತ ಹೇಳ್ತೀರಾ? ಇದು ನಿಮ್ಮ ಕಣ್ಣೆದ್ರಿಗೆ ಆಯ್ತಲ್ಲ ಸರ್, ನಾವೇನು ಮಾಡೇ ನೋಡಿದ್ವಲ್ಲ ನಾವೇ ಅಲ್ವಾ? ಸೊ ವೀಕ್ಷಕರೇ, ದಿಸ್ ಇಸ್ ರಿಯಾಲಿಟಿ. ಸರ್ ಇವಾಗ ಇನ್ನೊಂದು ಸರ್, ಎರಡನ್ನೂ ಪೇಪರ್ ಜಾಯಿಂಟ್ ಮಾಡಿ ತೋರಿಸ್ತೀನಿ. ಹೌದು ಸರ್, ಇದು ಪೇಪರ್ ಜಾಯಿಂಟ್ ಮಾಡ್ತೀನಿ, ನಾನು ತೋರಿಸ್ತೀನಿ ಇವಾಗ ನಿಮ್ಗೆ. ನೋಡ್ಬಿಡೋಣ? ನಿಮಿಷ ನೋಡೋಣ ಸರ್. ಆಗ್ತಾರ ಸರ್ ಇವಾಗ? ಸರ್ ನೋಡಿ ಸರ್, ಇದು ಹಾಗೆ ಸರ್, ಹಾಗೆ ಸ್ಪೆಷಲ್ ಗಮ್ ಹಾಕಿದ್ರಲ್ಲ ಅದಕ್ಕೆ? ಹೌದೌದು ಸರ್. ಸರ್ ಚಾಲೆಂಜ್ ಮಾಡ್ತೀನಿ ಸರ್, ಇದು 8 ದಿನ ನಾನು ಟೈಮ್ ಕೊಡ್ತೀನಿ. ಯಾರಾದ್ರೂ ಬಂದು ಇದು ತೆಗಿಬೇಕು, ಫುಲ್ ಇಷ್ಟೇ ತೆಗಿಬೇಕು, ಕಟ್ ಆಗ್ಬಾರ್ದು. ಫುಲ್ ಪೀಸ್ ಕಿತ್ತಬೇಕು? ಹೌದು, ಫುಲ್ ಪೀಸ್ ಕಿತ್ತಬೇಕು. 10 ಸೀಟ್ ಫ್ರೀ ನಮ್ಮ ಕಡೆ ಅಂತ. 10 ಸೀಟ್ ಫ್ರೀ? ಹೌದು. ಓಕೆ. ಸೊ ಇದು ಜಾಯಿಂಟ್ ಆಗಿರೋದಾ? ಇದು ಪೇಪರ್ ಜಾಯಿಂಟ್ ಆಗಿರೋ ಸರ್. ಇದು ಎಲ್ಲಂತಾನೆ ಗೊತ್ತಾಗಲ್ಲ ಅದು. ವೀಕ್ಷಕರೇ, ಅಲ್ಲಿ ಮೇಲ್ಗಡೆ ಕಟ್ಟಿಂಗ್ ಇದೆ ನೋಡಿ, ಅದರಿಂದ ಕಂಡುಹಿಡಿಬೇಕು ನೀವು. ಮೇಲ್ ಬಂದಿದೆ ಅಲ್ಲ 2 ಪೀಸ್ ಅಂತ, ಅದು ಬಿಟ್ರೆ ನೀವು ಹಿಂಗೆ ತೋರಿಸಿದ್ರೆ ಎಲ್ಲಂತಾನೆ ಗೊತ್ತಾಗಲ್ಲ ಸರ್. ಇದು ಗೊತ್ತಾಗಲ್ಲ, ನ್ಯಾಚುರಲ್ ಆಗಿ ಹಿಂಗೆ ನೋಡಿದ್ರೆ. ವಾವ್. ಸೊ ಈ ರೀತಿ ಪೇಪರ್ ಜಾಯಿಂಟ್ ಮಾಡ್ತೀರಾ ನೀವು? ಹೌದು ಸರ್. ಸರ್ ಇವಾಗ ಇದು KB ಆಫೀಸ್ ಸರ್. ಇದು ಓಕೆ. KB ಅಲ್ಲಿ ಹಾಕಿದ್ದು, ಇದು ಬೆಸ್ಕಾಮ್ ಆಫೀಸ್. ಇದು ಸರಿ ಸರಿ. ಇದು ಸ್ಟೋನ್ ಹೇಳಿದ್ನಲ್ಲ, ವಾಟರ್ ಫಾಲ್ ಅಲ್ಲಿ, ಕಾಂಪೌಂಡ್ ವಾಲ್ ಅಲ್ಲಿ ಎಲ್ಲ ಆ ತರ ಸರ್. ಇದು ಬ್ಲ್ಯಾಕ್. ಆಮೇಲೆ ಮೇಲ್ಗಡೆ ಒಳಗಡೆ ಫ್ಲೂಟೆಡ್ ಪ್ಯಾನಲ್ ಸರ್. ಇದು ಎಕ್ಸ್ಟೀರಿಯರ್ ಸರ್. ಇದಕ್ಕೆ ಎಂಟೈರ್ ಬಿಲ್ಡಿಂಗ್ ನೀವೇ ಮಾಡಿರೋದಾ? ಫುಲ್ ಸರ್. ಎಲ್ ಶೇಪ್ ಅಲ್ಲಿ, ಅದನ್ನ ಎಲ್ ಶೇಪ್ ಅಲ್ಲಿ ಬರುತ್ತೆ. ಇದು ಮಳೆಗಳೇ ಬಿದ್ರೆ ಏನೂ ಆಗಲ್ಲ? ಏನೂ ಆಗಲ್ಲ ಸರ್, ಬಿಸಿಲಿಗೆ ಮಳೆಗೆ ಏನೂ ಆಗಲ್ಲ, ತೊಂದರೆ ಇಲ್ಲ ಅಂತೀರಾ? ಯಾವುದೇ ಕಾರಣಕ್ಕೂ ಏನಾಗಲ್ಲ. ಸೊ ವೀಕ್ಷಕರೇ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ನ್ಯಾಚುರಲ್ ಕ್ಲಾಡಿಂಗ್ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ಎಲ್ಲೇ ನಿಮಗೆ ಮಟೀರಿಯಲ್ ಬೇಕೋ, ಇನ್ಸ್ಟಾಲೇಷನ್ ಬೇಕೋ, ಪ್ರತಿಯೊಂದಕ್ಕೂ ಕೂಡ ನೀವು ಇಲ್ಲಿಂದ ಕಾಲ್ ಮಾಡ್ಬೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಇಲ್ಲಿನ ಅಡ್ರೆಸ್ ಕೊಟ್ಟಿರ್ತೀನಿ. ಆ ಮುಖಾಂತರ ನೀವು ಡೈರೆಕ್ಟಾಗಿ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿ ಕೂಡ ಮಟೀರಿಯಲ್ಗಳನ್ನು ಪರ್ಚೇಸಸ್ ಮಾಡ್ಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.